ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಅರಿಯದೆ ಮಾಡಿದರೆ ಹರಿಯು ಎಣಿಸುವುದಿಲ್ಲ. ಶರಣು ಬಂದವನ ರವಿಯ ತನೆಯನನ್ನು ಮರೆಯದೆ ಭಜಿಸೋ, ಮರೆಯದೆ ಭಜಿಸೋ ರಂಗವಿಠಲ ರೇಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕರ್ತ್ರೇ ಧರ್ತ್ರೇ ಥ ಸಂಹರ್ತ್ರೇ ಪಾತ್ರೇ ಚ ಹಯವಕ್ತ್ರ ಮೇ ಪಿತ್ರೇ ಧಾತ್ರೇ ಧಿಯಾಂ ದಾತ್ರೇ ಸತ್ರೇ ಜಾತಾಯತೆ ನಮಃ. ಭಾಗವತದಲ್ಲಿ ನರಸಿಂಹ ಉಪಾಖ್ಯಾನದ ತನಕ ಕಥೆಯನ್ನು ಕೇಳಿದ್ದೇವೆ. 4ನೇ ದಿನದ ಕಥಾಭಾಗ, ಕೃಷ್ಣಾವತಾರ ಪರ್ಯಂತ ಚಿಂತನೆ ಮಾಡಬೇಕು. ಕೃಷ್ಣನ ಅವತಾರ ಆಗುವ ತನಕ 4ನೇ ದಿನದ ಕಥೆ. ಸ್ವಯಂಭುವ ಮನುವಿಗೆ 5 ಜನ ಮಕ್ಕಳು. ಪ್ರಿಯವ್ರತರಾಜನ ಕಥೆಯನ್ನು ಪಂಚಮ ಸ್ಕಂದದ ಆರಂಭದಲ್ಲಿ ನೋಡಿದ್ದೇವೆ. ಉತ್ತಾನಪಾದರಾಜನ ಕಥೆಯನ್ನು 4ಥ ಸ್ಕಂದದಲ್ಲಿ ನೋಡಿದ್ದೇವೆ. ಪ್ರಸೂತಿ ಮತ್ತು ದೇವಹೂತಿಯರ ಕಥೆಯನ್ನು 4 ಮತ್ತು 3ನೇ ಸ್ಕಂದಗಳಲ್ಲಿ ನೋಡಿದ್ದೇವೆ. ಮೊದಲನೆಯ ಮಗಳು, ಮಕ್ಕಳಲ್ಲಿ 3ನೇಯವಳು, ಹೆಣ್ಣು ಮಕ್ಕಳಲ್ಲಿ ಮೊದಲನೆಯವಳು ಆಕೂತಿ. ಆಕೂತಿಯನ್ನು ರುಚಿ ಪ್ರಜಾಪತಿಗೆ ಪುತ್ರಿಕಾಪುತ್ರ ಧರ್ಮದಿಂದ ಸ್ವಯಂಭೂಮನು ಕನ್ಯಾದಾನ ಮಾಡ್ತಾನೆ. ಅಂದರೆ ನಿನ್ನಲ್ಲಿ ಹುಟ್ಟುವ, ನನ್ನ ಮಗಳಿಂದ ಹುಟ್ಟುವ ಮಗುವನ್ನು ನನಗೆ ದಾನ ಮಾಡಬೇಕು ಅಂತ. ಕಾರಣ ಏನು ಅಂದರೆ ಸ್ವಯಂಭೂಮನುವಿಗೆ ಅನೇಕ ಮಕ್ಕಳಿದ್ದಾರೆ. ಆದರೂ ಮಗಳಲ್ಲಿ ಹುಟ್ಟುವ ಮಗುವನ್ನು ಯಾಕೆ ಬಯಸಿದ ಅಂದರೆ ತನ್ನ ಹೆಣ್ಣು ಮಕ್ಕಳಲ್ಲಿ ಭಗವಂತನ ಅವತಾರ ಆಗ್ತಾ ಇದೆ. ಪ್ರಸೂತಿಯ ಮಕ್ಕಳಲ್ಲಿ ಪ್ರಸೂತಿಗೆ ಒಬ್ಬಳು ಮಗಳು ಮೂರ್ತಿ ಅಂತ ಅವಳ ಹೆಸರು. ಮೂರ್ತಿ ಅನ್ನೋದು ಹೆಣ್ಣಿನ ಹೆಸರು. ಆ ಮೂರ್ತಿಯಿಂದ ಧರ್ಮಪ್ರಜೇಶ್ವರನ ಮೂಲಕ ಭಗವಂತನ 4 ಅವತಾರಗಳಾಗಿದೆ. ಹರಿ, ಕೃಷ್ಣ, ನರ, ನಾರಾಯಣ ಅಂತ. ಇನ್ನು ದೇವಹೂತಿಯಿಂದ ಕಪಿಲರೂಪಿಯಾದ ಪರಮಾತ್ಮನ ಅವತಾರ ಆಗಿದೆ. ಹಾಗಾಗಿ ಪ್ರಸೂತಿ ದೇವಹೂತಿ ಆದಮೇಲೆ ಆಕೂತಿಯಿಂದಲೂ ಭಗವಂತನ ಅವತಾರವಾಗುತ್ತೆ ಎನ್ನುವ ನಿಶ್ಚಯ ಜ್ಞಾನದಿಂದಲೇ ಸ್ವಯಂಭೂಮನು ಆ ಭಗವಂತ ನನಗೆ ಮಗನಾಗಬೇಕು ಅನ್ನೋ ಬಯಕೆಯಿಂದ ಕನ್ಯಾದಾನ ಮಾಡ್ತಾನೆ. ರುಚಿ ಪ್ರಜಾಪತಿ ಮತ್ತು ಆಕೂತಿಯ ಸಮಾಗಮದಿಂದ ಶಂಖಚಕ್ರ ಗದಾಧಾರಿಯಾದ ಯಜ್ಞನಾಮಕನಾದ ಪರಮಾತ್ಮನ ಅವತಾರವಾಗುತ್ತೆ. ಯಜ್ಞನಾಮಕನಾದ ಪರಮಾತ್ಮ ಸಮಗ್ರ ನಮ್ಮ ಬದುಕಿನ ಯಜ್ಞಕ್ಕೆ ನಿಯಾಮಕನಾಗಿದ್ದಾನೆ. ಆ ಪರಮಾತ್ಮನನ್ನು ಸ್ತೋತ್ರ ಮಾಡುವುದರಿಂದ ಅಧ್ಯಾತ್ಮದ ವಿಘ್ನಗಳೆಲ್ಲ ಪರಿಹಾರವಾಗುತ್ತೆ ಅಂತ ಹೇಳಿದ್ದಾರೆ. ಸ್ವಯಂಭೂಮನು ಯಜ್ಞನನ್ನೇ ಸ್ಮರಣೆ ಮಾಡ್ತಾ ಕುಳಿತಾಗ ಅನೇಕ ರಾಕ್ಷಸರು ಸ್ವಯಂಭೂಮನವನ್ನೇ ಸಂಹಾರ ಮಾಡಬೇಕು, ತಿಂದು ಬಿಡಬೇಕು ಅಂತ ಬರ್ತಾರೆ. ಈಶಾವಾಸ್ಯ ಮಂತ್ರಗಳಿಂದ ಯಜ್ಞನಾಮಕನಾದ ಭಗವಂತನನ್ನು ಸ್ವಯಂಭೂಮನು ಸ್ತೋತ್ರ ಮಾಡ್ತಾನೆ. ಅದರಿಂದ ಪ್ರೀತನಾದ ಭಗವಂತ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಿ ಸ್ವಯಂಭೂಮನುವಿನ ಅಧ್ಯಾತ್ಮ ಚಿಂತನೆಗೆ ದಾರಿ ಮಾಡಿಕೊಡ್ತಾನೆ. ಹಾಗಾಗಿ ನಮ್ಮ ಬದುಕಿನ ಯಜ್ಞದಲ್ಲಿ ಬರುವ ಕಷ್ಟಗಳ ಪರಿಹಾರಕ್ಕೆ ಯಜ್ಞ ಅಂತ, ಜೀವನ ಯಜ್ಞ, ಯಜ್ಞ ಅನ್ನುವ ಶಬ್ದವೇ ನಮ್ಮ ಬದುಕಿನ ಕಷ್ಟಗಳನ್ನು ಪರಿಹಾರ ಮಾಡುತ್ತೆ ಅಂತ ಇಲ್ಲಿಗೆ ಸ್ವಯಂಭೂಮನುವಿನ ಕಥೆ ಮುಕ್ತಾಯವಾಗುತ್ತೆ. ಇನ್ನೂ ಅನೇಕ ಮನ್ವಂತರಗಳಿದ್ದಾವೆ, 14 ಮನ್ವಂತರಗಳು. ಒಂದು ಮನ್ವಂತರದ ಕಥೆಯನ್ನೇ ಅಷ್ಟಮ ಸ್ಕಂದದ ತನಕ ಹೇಳಿದ್ದಾರೆ. ಪರೀಕ್ಷಿತ ರಾಜ ಕೇಳ್ತಾನೆ, ನಾನು ಎಲ್ಲ ಕಥೆಯನ್ನೂ ಕೇಳಬೇಕು, ಕೃಷ್ಣಾವತಾರದ ಕಥೆಯನ್ನು ವಿಸ್ತಾರವಾಗಿ ಕೇಳಬೇಕು, ಮನ್ವಂತರಗಳ ಕಥೆಯನ್ನೂ ಕೇಳಬೇಕು. ಆದರೆ ಪರೀಕ್ಷಿತ ರಾಜನಿಗೆ ಇನ್ನು ಆಯುಷ್ಯ ಇರುವುದೇ 2 ದಿನ ಮುಂದೆ. ಹಾಗಾಗಿ ಅಷ್ಟು ಕಥೆಗಳನ್ನು ಹೇಳಬೇಕು ಅಂದರೆ ಕೇಳುಗರಿಗೆ ತಕ್ಕಂತೆ ಪ್ರವಚನ ಮಾಡೋರು ಇರಬೇಕು. ಪ್ರವಚನ ಮಾಡೋರಿಗೆ ಎಷ್ಟೇ ಟೈಮ್ ಇರ್ಬೋದು, ಕೇಳುಗರಿಗೆ ಎಷ್ಟು ಸಮಯ ಇದೆ ಅಂತ ನಿರ್ಬಂಧ ಮಾಡಿಕೊಂಡು ಶುಕಾಚಾರ್ಯರು ಅನೇಕ ಮನ್ವಂತರಗಳ ಕಥೆಯಲ್ಲಿ ಪ್ರಧಾನ ಅಂಶಗಳನ್ನು ತೆಗೆದು ಸಂಕ್ಷೇಪಗೊಳಿಸಿ ಹೇಳ್ತಾರೆ. ಅವರು ಹೇಳಿದ ಸಂಕ್ಷೇಪ ನಾನು ಹೇಳುವುದಷ್ಟೇ. ಹಾಗಾಗಿ ಈ ಉತ್ತಮ, ತಾಪಸ, ರೈವತ, ಚಾಕ್ಷುಷ ಅಂತ ಮುಂದಿನ ಮನ್ವಂತರಗಳು. ಈ ತಾಪಸ ಮನ್ವಂತರದಲ್ಲಿ ಹರಿ ಎನ್ನುವ ಭಗವಂತನ ಅವತಾರ ಆಗಿದೆ. ಅದು ಗಜೇಂದ್ರ ಮೋಕ್ಷ ಆದ ಪ್ರಸಂಗ. ಅದು ಅಂದರೆ ಹಾಹಾ ಹೂಹು ಅನ್ನುವ ಗಂಧರ್ವರು ದೇವಲ ಅನ್ನುವ ಒಬ್ಬ ಬ್ರಹ್ಮಜ್ಞಾನಿಗಳನ್ನು ಅಪಮಾನ ಮಾಡ್ತಾರೆ. ಅವಾಗ ಅವರು ಶಾಪ ಕೊಡ್ತಾರೆ. ಆ ಒಂದು ಆನೆ ಮತ್ತು ಮೊಸಳೆಯ ರೂಪದಲ್ಲಿ ಬಂದು ದೇವಲರು ಒಂದು ಸರೋವರದಲ್ಲಿ ಸ್ನಾನ ಮಾಡಲಿಕ್ಕೆ ಹೊರಟಾಗ ರೂಪಾಂತರದಿಂದ ಬಂದು ಗಂಧರ್ವರು ತಮಾಷೆ ಮಾಡಲಿಕ್ಕೋಸ್ಕರ ವೇಷವನ್ನು ಬದಲಾಯಿಸಿಕೊಂಡು ಬಂದು ಅಪಮಾನ ಮಾಡಿದರು, ಹೆದರಿಸಿದ್ರು ಅವರನ್ನು. ಈ ರೂಪಗಳೇ ಸ್ಥಿರವಾಗಿ ಹೋಗಲಿ ಅಂತ ಶಾಪ ಕೊಟ್ಟರು. ಎಷ್ಟು? 10,000 ವರ್ಷ. 5 ನಿಮಿಷ ಬ್ರಹ್ಮಜ್ಞಾನಿಗಳಿಗೆ ಮಾಡಿದ ಅಪಚಾರಕ್ಕೆ 10,000 ವರ್ಷಗಳ ಕಾಲ ಅಂಥ ಅಪಚಾರವನ್ನು ಹೊಂದಿದ್ದಾರೆ. ಕೊನೆಗೆ ಅವರು ಕೇಳ್ತಾರೆ, ಪಶ್ಚಾತ್ತಾಪದಿಂದ ನಾವು ದೇವಲೋಕದ ಗಂಧರ್ವರು ಹರಿನಾಮ ಸಂಕೀರ್ತನೆ ಮಾಡೋರು,
ಒಂದು ಬಾರಿ ಅಪರಾಧ ಮಾಡಿದ್ದೇವೆ, ಅಷ್ಟೊಂದು ಸಿಟ್ಟು ಮಾಡಿಕೊಳ್ಳಬೇಡಿ ಅಂತ ಹೇಳಿದಾಗ, ಇಲ್ಲ, ನಿಮಗೆ ಭಗವಂತ ಅನೇಕ ವರ್ಷಗಳ ಕಾಲ ಹರಿನಾಮ ಸಂಕೀರ್ತನೆ ಮಾಡಿದ್ದೀರಲ್ವಾ, ಸ್ವಲ್ಪ ಪ್ರಾರಬ್ಧ ಎಲ್ಲ ಪರಿಹಾರ ಮಾಡಿದ ಮೇಲೆ ಆದ ಮೇಲೆ ದೇವರೇ ಬಂದು ನಿಮಗೆ ಅನುಗ್ರಹ ಮಾಡ್ತಾನೆ, ಮೋಕ್ಷವೇ ಆಗುತ್ತೆ ನಿಮಗೆ ಅಂತ ವರವನ್ನೂ ಕೊಟ್ಟಿದ್ದಾರೆ ಅವರು. ಶಿಕ್ಷೆಯ ಜೊತೆಗೆ ಶ್ರೀರಕ್ಷೆಯೂ ಇದೆ, ಆದ್ರಿಂದ ಅವರಿಗೇನು ಚಿಂತೆ ಆಗಲಿಲ್ಲ. ಅದೇ ಕಾಡಿನಲ್ಲಿ ಒಂದು ಆನೆ ಮೊಸಳೆಗಳಾಗಿ ಹುಟ್ಟಿದ್ದಾರೆ. ಅವರಿಗೆ ನಾನು ಆನೆ ಎನ್ನುವುದು ಅವನಿಗೆ ಗೊತ್ತಿಲ್ಲ, ಇವನು ಮೊಸಳೆ ಯಾರು ಅನ್ನೋದು ಇವನಿಗೆ ಗೊತ್ತಿಲ್ಲ. ಹಾ ಹೂ ಗಂಧರ್ವರೇ ಆನೆ ಮೊಸಳೆಗಳು ಅನ್ನೋದು ಅವರಿಗೆ ಗೊತ್ತಿಲ್ಲ. ಉದಾಹರಣೆಗೆ ನಾವೆಲ್ಲ ಈಗ ಮನುಷ್ಯರಾಗಿ ಹುಟ್ಟಿದ್ದೇವೆ, ನಿಜವಾಗಿ ನಾವು ಯಾರು ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರಿಂದ ಅವರೇನು ನಮಗೆ ಗೊತ್ತು ಬಿಡಿ ಅಂತ ಹೇಳೋದಂತೂ ಮೂರ್ಖತನದ ಮಾತು. ನಾನೇ ಯಾರು ಅಂತ ನನಗೆ ಗೊತ್ತಿಲ್ಲದೆ ಇದ್ದಾಗ ಇನ್ನೊಬ್ಬರು ಗೊತ್ತಿದ್ದಾರೆ ಅಂತ ಹೇಳೋದೆಲ್ಲ ಮೂರ್ಖತನದ ಮಾತು. ಅದೇ ಋತುಮತ್ತನ್ನುವ ವರುಣನ ಉದ್ಯಾನವನ, ಬಹಳ ಸುಂದರವಾದ ಪರಿಸರ. ಅಂದ್ರೆ ದೇವಲರ ಶಾಪವನ್ನು ಎಲ್ಲಿ ಪಡೆದುಕೊಂಡಿದ್ದಾರೋ ಅದೇ ಜಾಗದಲ್ಲಿ ಪ್ರಾರಬ್ಧದಿಂದ ಹುಟ್ಟಿದ್ದಾರಂತೆ. ಅಂದ್ರೆ ಪ್ರಾರಬ್ಧಗಳು ಜಡಭರತನ ಕಥೆಯಲ್ಲೂ ಹಾಗೆ ಕೇಳಿಸಿಕೊಂಡಿದ್ದೇವೆ. ಎಲ್ಲಿ ಅವನು ಜಿಂಕೆಯ ಧ್ಯಾನ ಮಾಡಿದ ಅಲ್ಲೇ ಜಿಂಕೆಯಾಗಿ ಹುಟ್ಟಿದ ಅಂತ. ಪ್ರಾರಬ್ಧಗಳನ್ನು ಸವಿಸಿಕೊಳ್ಳಿಕ್ಕೆ ಅದೇ ಪ್ರದೇಶಗಳಿಗೆ ಬರಬೇಕಾಗುತ್ತೆ, ಅದೇ ಭೂಮಿಯಲ್ಲಿ ಮರಣವನ್ನ. ಅದಕ್ಕೋಸ್ಕರ ಏನು ಹೇಳುತ್ತೆ ಶಾಸ್ತ್ರ ಅಂದ್ರೆ, ಸಾಯ್ಬೇಕಾದ್ರೆ ಆಸ್ಪತ್ರೆಯಲ್ಲಿ ಸಾಯಬೇಡಿ, ನಿಮ್ಮ ಮನೆಯಲ್ಲೇ ಸಾಯಬೇಡಿ, ಯಾಕೆಂದ್ರೆ ಮತ್ತೆ ಅಲ್ಲೇ ಹುಟ್ಟುತ್ತೀರಿ ಅಂತ. ಆಸ್ಪತ್ರೆಯಲ್ಲಿ ಸತ್ರೆ ಆಸ್ಪತ್ರೆಯಲ್ಲೇ ಹುಟ್ಟುತ್ತಾರೆ. ಅಂದ್ರೆ ಆಸ್ಪತ್ರೆಯಲ್ಲಿ ಹುಟ್ಟೋದು ಅಂದ್ರೆ ಅಲ್ಲೇ ನರ್ಸ್ ಆಗಿ ಕೆಲಸ ಮಾಡಬಹುದು, ಅಥವಾ ಡಾಕ್ಟರ್ ಆಗಿ ಅಲ್ಲೇ ಇರಬಹುದು, ಹೀಗೆಲ್ಲ ವ್ಯವಸ್ಥೆಗಳು. ಮನೆಯಲ್ಲಿ ಸತ್ರೆ ಅದೇ ಊರಿಗೆ ಬಂದಿರಬಹುದು. ಪುಣ್ಯಕ್ಷೇತ್ರಗಳಲ್ಲಿ ಮರಣ ಆಯಿತು ಅಂದ್ರೆ ಅವರು ಒಳ್ಳೊಳ್ಳೆ ಪ್ರದೇಶಗಳಲ್ಲಿ ಜಾಗ ಬದಲಾಗುತ್ತಂತೆ. ಆದರೆ ಮನೆಗಳಲ್ಲಿ ಅಲ್ಲೇ ಆಸ್ಪತ್ರೆಯಲ್ಲಿ ಸತ್ರೆ ಜಾಗ ಬದಲಾಗಲ್ಲ, ಮತ್ತೆ ಅಲ್ಲಿಗೆ ಬರ್ತಾರೆ ಅಂತ. ಮತ್ತೆ ಎಲ್ಲ ಭಗವಂತನ ಅಧೀನ, ತುಂಬ ತಲೆ ಕೆಡಿಸ್ಕೊಳ್ಬೇಡಿ ಇದಕ್ಕೆ. ಈ ರೀತಿಯಾದ ಒಂದು ವ್ಯಾಪಾರಗಳಿದ್ದಾವೆ, ಅಲ್ಲೇ ಅವರು ಜೀವನವನ್ನು ಕಳೀತಾ ಇದ್ರು. ಕೊನೆಗೆ ಹಾಹಾ ಅನ್ನುವ ಗಂಧರ್ವನಿಗೆ ಸ್ವಲ್ಪ ಸಮಸ್ಯೆ ಆಯಿತು. ಅಯ್ಯೋ, ಇಂಥ ಒಂದು ಆನೆಯ ಯೋನಿಯಲ್ಲಿ ಸಾವಿರಾರು ವರ್ಷಗಳ ಕಾಲ ಕಳೆಯುವುದು ಹೇಗೆ? ಮತ್ತೆ ಪ್ಲೀಸ್ ಮಾಡಿದ, ಏನಾದರೂ ಮಾಡಿ ನಮಗೆ ಅನುಗ್ರಹ ಮಾಡಿ. ಅದಕ್ಕೆ ಅವರು ದೇವಲರು ಹೇಳಿದರು, ನೀನು ಒಬ್ಬ ರಾಜನಾಗಿ ಹುಟ್ಟು. ರಾಜನಾಗಿ ಹುಟ್ಟಿದಾಗ ನೀತಿವಂತನಾಗಿದ್ದರೆ ನಿನಗೆ ಯಾವ ಈ ಶಿಕ್ಷೆಗಳೆಲ್ಲ ಪರಿಮಾರ್ಜನೆ ಆಗಿ ಹೋಗುತ್ತೆ. ರಾಜನಾಗಿದ್ದಾಗಲೂ ನೀನು ಅಹಂಕಾರ ತೋರಿಸಿದರೆ ನನ್ನ ಈ ಶಾಪ ಮುಂದುವರಿಯುತ್ತೆ ಅಂತ. ಒಂದು ಬಾರಿ ಅವನು ರಾಜ ಇಂದ್ರದ್ಯುಮ್ನ ಅಂತ ರಾಜನಾಗಿ ಹುಟ್ಟುತ್ತಾನೆ, ತುಂಬ ದೊಡ್ಡ ಚಕ್ರವರ್ತಿ. ಅವನು ದೇವರ ಪೂಜೆ ಮಾಡ್ತಿರ್ತಾನೆ ವೈಭವದಿಂದ. ಬ್ರಹ್ಮಜ್ಞಾನಿಗಳಾದ ಅಗಸ್ತ್ಯರು ಬರ್ತಾರೆ. ಬಂದಾಗ ಎದ್ದು ನಿಂತು ಗೌರವಿಸಬೇಕು. ಜ್ಞಾನಿಗಳು ಬಂದಾಗ ಪ್ರಾಣಗಳೇ ಮೇಲೆ ಏಳುತ್ತೆ ಅಂತ ಧರ್ಮ ಹೇಳುತ್ತೆ. ಅಂದ್ರೆ ಕೂತ್ಕೊಳ್ಳಿಕ್ಕೆ ಬಿಡೋದಿಲ್ಲ, ದೊಡ್ಡವರು ಬಂದಿದ್ದಾರೆ ಸ್ವಾಗತಿಸಬೇಕು ಅಂತ ಪ್ರಾಣಾಭಿಮಾನಿಗಳು ಮೇಲೆ ಎದ್ದು ನಿಂತು ಗೌರವಿಸ್ತಾರಂತ. ಹಾಗಾಗಿ ನಾವು ಎದ್ದು ನಿಂತು ಗೌರವಿಸಬೇಕು. ಅಯ್ಯೋ, ಇವರನ್ನು ನಮಗೆ ಗೊತ್ತಿದ್ದ ಆಚಾರ್ಯಗಳು ಬಂದು ಕೂತ್ಕೊಳ್ತಾರೆ ಅಂತ. ಇಂದ್ರ ಮಾಡಿದ್ದು ಅದೇ ಅವಮಾನ. ಆ ಬೃಹಸ್ಪತಿ ಆಚಾರ್ಯರಿಗೆ ಬರ್ತಾರೆ, ಕೂತ್ಕೊಳ್ತಾರೆ, ಅವರೇ ನಮ್ಮನೆ ಆಚಾರ್ಯಗಳು ಬರ್ತಾರೆ, ಕೂತ್ಕೊಳ್ತಾರೆ, ಗೊತ್ತಿದೆ ಅವರಿಗೆ ಅಂತ. ಈ ಥರ ಉಪೇಕ್ಷೆಯ ಮಾತುಗಳನ್ನು ಆಡಿದ ಇಂದ್ರದ್ಯುಮ್ನ ರಾಜ. ಅವರು ಶಾಪ ಕೊಟ್ಟರು, ನೀನು ಆನೆಯಾಗಿ ಹುಟ್ಟು. ಅಹಂಕಾರ ಪ್ರದರ್ಶನ ಮಾಡಿದವರೆಲ್ಲ ಆನೆಯಾಗಿ ಹುಟ್ಟುತ್ತಾರೆ. ಅದಕ್ಕೆ ಆನೆಗಳನ್ನು ತುಂಬ ಪೂಜೆ ಮಾಡ್ತಾರೆ. ಯಾಕೆಂದ್ರೆ ದೊಡ್ಡ ದೊಡ್ಡ ರಾಜರೇ ಆಗಿರ್ತಾರೆ ಅಂತ. ಅದಕ್ಕೆ ಆನೆಗಳಿಗೆ ಆರಾಧನೆ. ಯಾಕೆ ಅಂದರೆ ಗಜಲಕ್ಷ್ಮಿ. ಯಾಕೆ ಅಂದರೆ ದೊಡ್ಡ ದೊಡ್ಡ ರಾಣಿ, ದೊಡ್ಡ ದೊಡ್ಡ ರಾಜ ಅಪರಾಧ ಮಾಡಿ ಹೀಗಾಗಿರ್ತಾರೆ ಅಂತ ಅವ್ರನ್ನ ಅಪಮಾನ ಮಾಡಬಾರದು ಅಂತ ಆನೆಗೊಂದು ದೊಡ್ಡ ಸ್ಥಾನ ಇದೆ. ಅದಕ್ಕೆ ಆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೆಲ್ಲ ಸ್ವಾಗತಕ್ಕೆಲ್ಲ ರಾಜಾದಿರಾಜನಾದ ಭಗವಂತನ ಮುಂದೆ ರಾಜರು, ಸಾಮಾನ್ಯ ರಾಜರುಗಳು ಅಂತ ಅರ್ಥ. ಅದು ಅಹಂಕಾರ ಪಟ್ಟವರೆಲ್ಲ ಆನೆಗಳಾಗಿ ಹುಟ್ಟುತ್ತಾರೆ ಅಂತ. ಯಾರ್ಯಾರು ಅಂತ ಗೊತ್ತಿರೋದಿಲ್ಲ ಅಷ್ಟೇ. ಒಟ್ಟಿನಲ್ಲಿ ಇಂಥ ಒಂದು ಶಿಕ್ಷೆಯನ್ನು ಅನುಭವಿಸಿದ. ದಿರ್ಬದ್ಧಂ ಸುಬದ್ಧಂ ಭವತಿ ಅಂತ ಇಬ್ಬಿಬ್ಬ ಜ್ಞಾನಿಗಳ ಶಾಪಕ್ಕೆ ತುತ್ತಾದ. 10,000 ವರ್ಷಗಳ ಕಾಲ ಆನೆಯಾಗಿ ಹುಟ್ಟಿದ. ಒಂದು ಬಾರಿ ಬಾಯಾರಿಕೆ ಆಯಿತು. ಅದೇ ಉದ್ಯಾನವನಕ್ಕೆ ನೀರು ಕುಡಿಲಿಕ್ಕೆ ಅಂತ ಬಂದ. ಆ ಸರೋವರದಲ್ಲಿ ಇವನ ಸಹೋದರ ಏನು ಹೂಹು ಅನ್ನುವ ಗಂಧರ್ವ ಮೊಸಳೆಯಾಗಿ ಕೂತಿದ್ದಾನೆ. ನೀರು ಕುಡಿದು ಹೋಗಬೇಕಾಗಿತ್ತು, ಅಲ್ಲೇ ಒಂದು ಸ್ವಲ್ಪ ವಿಹಾರ ಮಾಡ್ತಾ ಇದ್ದ. ಆ ಮೊಸಳೆ ಹಿಡ್ಕೊಳ್ತು. ಅದು ಕೆರೆಗೆ ಎಳೆಯುತ್ತೆ, ಇವನು ದಡಕ್ಕೆ ಎಳಿತಾನೆ. ಪ್ರಾರಬ್ಧಗಳು ಅಂದರೆ ಹೀಗೆ, ಅದು ಮುಗಿಯೋದೇ ಇಲ್ಲ. ಕೆಲವರು ಕೋರ್ಟಿಗೆ ಕೇಸ್ ಹಾಕೊಂಡಿರ್ತಾರೆ, ಇಬ್ರು ಓಡಾಡ್ತಾ ಇರ್ತಾರೆ. 60 ವರ್ಷ ಆದಮೇಲೆ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ. ಮೊದಲೇ ಮಾಡ್ಕೊಳ್ಳಬಾರ್ದಿತ್ತೆ. ಪ್ರಾರಬ್ಧಗಳಷ್ಟೇ. ಆ ಥರ ಅವರು ಆ ಪ್ರಾರಬ್ಧ ಎಳೆದಾಡ್ತಾ ಇದೆ. 10,000 ವರ್ಷ ಎಲ್ಲ ಪರಿವಾರದವರು ಬಿಟ್ಟು ಹೋದ್ರಂತೆ. ಅವರು ಹಣೆ ಬಾರ, ನಾವ್ಯಾಕೆ ಅದಕ್ಕೆ ಸೋಲೋಣ ಅಂತ ಎಲ್ಲ ಹೊರಟೋದ್ರು. ಕೊನೆಗೆ ನೆನಪಾಯ್ತಂತೆ, ನನ್ನ ಕರ್ಮವನ್ನು ಪರಿಹಾರ ಮಾಡಲಿಕ್ಕೆ ಸರ್ವೋತ್ತಮನಾದ ಭಗವಂತ ಬಿಟ್ಟು ಇನ್ಯಾರೂ ರಕ್ಷಕರಿಲ್ಲ ಅಂತ. ಉತ್ಕ್ಷಿಪ್ಯ ಸಾಂಬುಜಕರಂ, ಸರೋವರದಲ್ಲಿ ಅರಳಿದ ಕಮಲ ಪುಷ್ಪವನ್ನು ತೆಗೆದುಕೊಂಡು ನಾರಾಯಣನ ಪಾದಾರವಿಂದಕ್ಕೆ ಅಂತ ಸಮರ್ಪಣೆ ಮಾಡಿದ ಕೂಡಲೇ ಭಗವಂತ ಅಂತರಿಕ್ಷ ಲೋಕದಿಂದ ಗರುಡಾರೂಢನಾಗಿ ವೈಕುಂಠ ಲೋಕದಿಂದ ಬಂದು ಆ ಗಜರಾಜನನ್ನು ಹಿಡಿದಿರುವಂತಹ ಮೊಸಳೆಯ ಕಂಠವನ್ನ ಚಕ್ರದಿಂದ ಛೇದಿಸಿ ಗಜರಾಜನನ್ನು ಉದ್ಧಾರ ಮಾಡಿದ. ಅದಕ್ಕೆ ಭಾಗವತಕಾರರು ಹೇಳ್ತಾರೆ, ವ್ಯಾಖ್ಯಾನ ಮಾಡುವ ಜ್ಞಾನಿಗಳು ಹೇಳ್ತಾರೆ, ಕಂಬದಿಂದ ಭಗವಂತ
ಪ್ರಹ್ಲಾದ ಕರೆದಾಗ ಒಂದು ಕ್ಷಣದಲ್ಲಿ ಬಂದ. ಗಜರಾಜ ನಾರಾಯಣ ಅಂತ ಕರೆದಾಗಲೂ ದೇವರು ಒಂದು ಕ್ಷಣದಲ್ಲೇ ಬಂದ. ಅಂದರೆ ದೇವರಿಗೆ ಕಾಲದ ವ್ಯವಧಾನ ಇಲ್ಲ. ಅಂದರೆ ವೈಕುಂಠ ಲೋಕದಿಂದ ಬರುವಂತಹ ಭಗವಂತನಿಗೂ ಕಂಬದಿಂದ ಬರುವಂತಹ ಶ್ರೀಹರಿಗೂ ಏನು ಕಾಲದ ತಡೆ ಎನ್ನುವುದಿಲ್ಲ. ಅಲ್ಲಿಂದ ಇಲ್ಲಿಗೆ ಬರಬೇಕು, ತಡ ಆಯಿತು ಅನ್ನುವ ವ್ಯವಸ್ಥೆ ಆ ದೇವರ ಪಾಲಿಗಿಲ್ಲ ಅನ್ನುವುದನ್ನು ಅವನ ಸರ್ವಶಕ್ತಿ ಅಂದ್ರೇನು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಆಸೀನೋ ದೂರಂ ರಜತಿ ಶಯಾನೋ ಯಾತಿ ಸರ್ವಶಃ ಅಂತ ಕೂತಲ್ಲೇ ಓಡ್ತಾನೆ, ಓಡಿದಲ್ಲೇ ಕೂತ್ಕೊಂಡಿರ್ತಾನೆ. ಅದು ಹೇಗೆ? ಕಸ್ತಂ ಮದಾಮದಂ ದೇವಂ ಮದನ್ಯೋ ಜ್ಞಾತುಮರ್ಹತಿ. ಕಾಟಕೋಪನಿಷತ್ತಿನಲ್ಲಿ ಯಮದೇವರು ಹೇಳ್ತಾರೆ ನಚಿಕೇತಸರಿಗೆ, ಸುಖ ದುಃಖಗಳಿಗೆ ನೇತಾರನಾದ ದೇವರನ್ನ ನನ್ನನ್ನು ಬಿಟ್ಟು ನಿನಗೆಲ್ಲ ಅರ್ಥ ಆಗುತ್ತೆ ಬಿಡು, ನಾನು ಚೆನ್ನಾಗಿ ನೋಡ್ತಾ ಇದ್ದೀನಿ ಅಂದ್ರೆ ಏನು? ಸುಖ ದುಃಖಗಳೆಲ್ಲ ಏನೇನು ಕೊಡ್ತಾನೆ ದೇವರು ಅಂತ ನರಕಲೋಕದಲ್ಲಿ ನನಗೆ ಅರ್ಥ ಆಗುತ್ತೆ. ಇದು ಬಹಳ ದೊಡ್ಡ ನಿಯಾಮಕತ್ವ ಆ ಪರಮಾತ್ಮನಲ್ಲಿದೆ ಅಂತ ಯಮದೇವರು ಹೇಳುವ ಮಾತುಗಳಿದ್ದಾವೆ. ಅಂತೂ ಆ ಇಬ್ಬರು ಹರಿಭಕ್ತರಾದ ಹಾಹಾ ಹೂ ಅನ್ನುವ ಗಂಧರ್ವರ ಪಾಪದ ಮೋಚನೆಗೆ ಕಾರಣವಾದದ್ದು ಹರಿನಾಮವೇ ಆಗುತ್ತೆ. ನಾರಾಯಣ ಅಂತ ಎಷ್ಟು ಹೇಳ್ಕೊಂಡು ಬಂದಿದ್ದಾರೆ. ಪ್ರಹ್ಲಾದನ ಬಾಯಲ್ಲಿ ಬಂದದ್ದು ನಾರಾಯಣ. ಆ ನಾರಾಯಣ ವರ್ಮ ವೃತ್ರಾಸುರನ ವಧೆಗೆ ಅಜಾಮಿಳ ಹೇಳಿದ್ದು ನಾರಾಯಣ. ಮತ್ತೆ ಇಲ್ಲಿ ಆ ಗಜರಾಜ ಹೇಳಿದ್ದು ಕೂಡ ನಾರಾಯಣ ಅಖಿಲ ಗುರು ಅಂತ. ಅದಕ್ಕೆ ನಮ್ಮ ಭಾರತ ದೇಶದ ಈಗ ರಾಷ್ಟ್ರ ಭಕ್ಷ್ಯ ಯಾವುದು ಅಂದರೆ ಜಿಲೇಬಿ ಅಂತ, ರಾಷ್ಟ್ರ ಪ್ರಾಣಿ ಯಾವುದು ಯಾವುದು ಹುಲಿ, ರಾಷ್ಟ್ರ ಪಕ್ಷಿ ಯಾವುದು ಅದೇ ನವಿಲು, ಹೀಗೆಲ್ಲ ಗೊತ್ತಿದೆ. ನಮ್ಮ ರಾಷ್ಟ್ರದ ದೇವರು ಯಾರು? ನಾರಾಯಣ ಅಂತ. ಅದಕ್ಕೋಸ್ಕರ ನಾರಾಯಣ ಎನ್ನಿ ಅಂತ ನಮ್ಮ ರಾಷ್ಟ್ರದ ಭಾರತ ದೇಶದ ನಾಯಕ ಬದರಿ ನಾರಾಯಣ ಅನ್ನುವ ಅರ್ಥದಲ್ಲಿ ಆ ನಾರಾಯಣನ ಮಹಿಮೆಗಳನ್ನು ಕೂಡ ವಿಶೇಷವಾಗಿ ಉಲ್ಲೇಖ ಮಾಡಿದ್ದಾರೆ. ಮುಂದೆ ದೇವತೆಗಳೆಲ್ಲ ದೈತ್ಯರ ಜೊತೆಗೆ ಸಂಗ್ರಾಮಕ್ಕೆ ಇಳಿತಾರೆ. ಅವರಿಗೆ ಪರಾಜಯ ಆಗುತ್ತೆ. ದೇವರಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ ನಮಗೆ ಜಯ ಆಗಬೇಕು ಅಂತ. ಪರಮಾತ್ಮ ಹೇಳ್ತಾನೆ ಸಮುದ್ರ ಮಥನ ಮಾಡಿ ಅಮೃತಪಾನ ಮಾಡಿ, ಅವಾಗ ನಿಮಗೆ ಬಲ ಬರುತ್ತೆ. ಅವಾಗವಾಗ ಪರಾಜಯ ಅನ್ನೋದು ಬೇಡ, ಶಾಶ್ವತವಾಗಿ ಒಂದು ಕೊರೋನಾ ಬಂದಾಗ ವ್ಯಾಕ್ಸಿನ್ ತಗೊಳ್ಳುವ ಹಾಗೆ ಶಾಶ್ವತವಾಗಿ ಒಂದು ಅಮೃತಪಾನ ಮಾಡಿಬಿಡಿ, ನಿಮಗೆ ಬಲ ಬಂದುಬಿಡುತ್ತೆ ಅಂತ ದೇವರು ಸಲಹೆ ಕೊಡ್ತಾನೆ. ಆದರೆ ಸಮುದ್ರ ಮಥನ ಅಂದರೆ ಏನು ಮಾಮೂಲು ಈ ಮಜ್ಜಿಗೆ ಕಡಿದ ಹಾಗಲ್ಲ. ಸಮುದ್ರ ಮಥನ ಅಂದರೆ ಕ್ಷೀರ ಸಮುದ್ರ ಮಥನ ಆಗಬೇಕು. 32 ಲಕ್ಷ ಯೋಜನ ವಿಸ್ತೀರ್ಣವಾದ ಸಮುದ್ರ, ಅಷ್ಟೂ ಭಾಗದ ನೀರೆಲ್ಲ ಸೇರಿ ಮಥನ ಆಗಿ ಅದರಲ್ಲಿ ಅಮೃತ ಕ್ರಿಯೇಟ್ ಆಗಬೇಕು ಅಂದರೆ ಎಷ್ಟು ದಿನ? ಸಾಮಾನ್ಯ ಒಂದು ಬಾಟ್ಲಿಲ್ಲಿ ಹಾಕೊಂಡು ಮಜ್ಜಿಗೆ ಅಳ್ಳಾಡಿಸಿದ್ರು 20 ನಿಮಿಷ ಬೇಕು. ಅಂಥದ್ದು 32 ಲಕ್ಷ ಯೋಜನ ವಿಸ್ತೀರ್ಣವಾದ ನೀರಿನಲ್ಲಿ ಅಮೃತ ಬರಬೇಕು ಅಂದರೆ ಎಷ್ಟು ದೊಡ್ಡ ಮಥನ ಮಾಡಬೇಕು? ನಮ್ಗಾಗುವ ಕೆಲಸ ಅಲ್ಲ ಅಂತಾರೆ. ಪರಮಾತ್ಮ ಸ್ಫೂರ್ತಿ ತುಂಬ್ತಾನೆ, ನಾನು ಜೊತೆಗೆ ಬರ್ತೀನಿ, ಹೆದರಬೇಡಿ. ಇದು ದೇವರ ಒಂದು ಭಕ್ತರ ಮೇಲಿನ ಪ್ರೀತಿ. ಎಲ್ಲ ರೀತಿ ನಾನು ಉಪಕಾರ ಮಾಡ್ತೇನೆ. ದೈತ್ಯರ ಶಕ್ತಿಯನ್ನು ಜಗತ್ತಿನಲ್ಲಿ ಯಾವ ಯಾವ ಶಕ್ತಿಗಳಿದೆ ಎಲ್ಲ ಸಮುದ್ರ ಮಥನದಲ್ಲಿ ಒಟ್ಟಾಗಲಿ ಅಂತ ಪರಮಾತ್ಮ ಆದೇಶ ಮಾಡ್ತಾನೆ. ದೈತ್ಯರಿಗೂ ಖುಷಿಯಾಗುತ್ತೆ. ದೇವರೇ ಸಪೋರ್ಟ್ ಆಗಿ ನಿಂತ ಮೇಲೆ, ಅಮೃತ ಸಿಕ್ಕ ಮೇಲೆ ನಾವು ಹೇಗಿದ್ರೂ ಮೋಸ ಮಾಡಿ ಕುಡಿಯೋದಿದ್ದೇ ಇದೆ, ಹೇಗಾದರೂ ನಾವು ಲಪಟಾಯಿಸ್ಬೋದು ಅಂತ ಅವರು ಯೋಚನೆ ಮಾಡ್ತಾರೆ. ವಾಸುಕಿಯನ್ನು ಹಗ್ಗ ಮಾಡಿಕೊಳ್ತಾರೆ. ಮಂದರ ಪರ್ವತವನ್ನು ಮಂಥನವನ್ನಾಗಿ ಮಾಡಿಕೊಳ್ತಾರೆ. ದೈತ್ಯರು ವಾಸುಕಿಯ ಮುಖಭಾಗದಲ್ಲಿ ಹಿಡಿದುಕೊಳ್ತಾರೆ. ದೇವತೆಗಳು ಬಾಲದ ಭಾಗದಲ್ಲಿ ಹಿಡಿದುಕೊಂಡು ಮಥನ ಮಾಡುವ ಪ್ರಸಂಗದಲ್ಲಿ ಹಾಲಾಹಲ ವಿಷ ಉತ್ಪತ್ತಿಯಾಗುತ್ತೆ. ಮಹಾಭಯಂಕರವಾದ ಹಾಲಾಹಲ. ಅದರ ಘಾಟಿಗೆ ಯಾರಿಗೂ ನಿಲ್ಲಿಕ್ಕಾಗೋದಿಲ್ಲ. ಕೊನೆಗೆ ವಾಯುದೇವರು ಬಂದು ಅದನ್ನು ಬಂಗಾರದ ಪಾತ್ರೆಗಳಲ್ಲಿ ಹಾಕಿ ಪಾನ ಮಾಡ್ತಾರೆ. ನಡುವೆ ರುದ್ರದೇವರು ಕೂಡ ನಾನು ಜಗತ್ತಿಗೆ ಹಿತ ಮಾಡ್ತೀನಿ ಅಂತ ರುದ್ರದೇವರು ಪಾನ ಮಾಡಲಿಕ್ಕೆ ಬಂದಾಗ ವಾಯುದೇವರು ಅದನ್ನು ಒಂದು ಸ್ವಲ್ಪ ವಿಷವನ್ನು ತಮ್ಮ ಕೈಗೆ ಹಾಕಿ ಮಥನ ಮಾಡಿಕೊಡ್ತಾರೆ. ಆ ಮಥನ ಮಾಡಿದ ವಿಷವೇ ಅರ್ಧ ಹೊರಗಡೆ ಬೀಳುತ್ತೆ, ಅರ್ಧ ಗಂಟಲಿನಲ್ಲಿ ಸಿಕ್ಕಿ ಬೀಳುತ್ತೆ. ಪ್ರಾಣ ಹೋಗುವ ಸ್ಥಿತಿ ಬರುತ್ತಂತೆ ಮಹಾರುದ್ರದೇವರಿಗೆ. ಆ ವಿಷವನ್ನು ನಿರ್ವೀರ್ಯ ಮಾಡಿಕೊಟ್ರು ಅವರಿಗೆ ಜೀರ್ಣ ಮಾಡಿಕೊಳ್ಳುವ ಸಾಮರ್ಥ್ಯ ಇರೋದಿಲ್ಲ. ಕೊನೆಗೆ ಪಾರ್ವತಿಗೆ ಹೇಳ್ತಾರೆ, ನನ್ನ ಕತೆ ಮುಗಿದೋಗ್ತಾ ಇದೆ ಅನಿಸ್ತಾ ಇದೆ, ಕೋಮಾ ಸ್ಟೇಜಿಗೆ ಹೋಗ್ತಾ ಇದ್ದೀನಿ, ಏನಾದರೂ ಮಾಡಬೇಕು. ಅವಳು ಹೇಳ್ತಾಳೆ, ನರಸಿಂಹಾನ್ನಿ ಅವನು ರಕ್ಷಣೆ ಮಾಡ್ತಾನೆ. ಜೋರಾಗಿ ಲಕ್ಷ್ಮೀ ನರಸಿಂಹ ಅಂತ ಹೇಳ್ತಾರೆ ರುದ್ರದೇವರು. ದೇವರು ಬಂದು ಅವರ ಕಂಠವನ್ನು ಒತ್ತುತ್ತಾನೆ. ಕಂಠ ಒತ್ತಿದ್ರೆ ಆ ಎದೆಗೆ ಹೋಗುವ ವಿಷ ಇಲ್ಲ, ಕಂಠದಲ್ಲೇ ಗಟ್ಟಿಯಾಗಿ ಬಿಡುತ್ತೆ. ಅದಕ್ಕೆ ರುದ್ರದೇವರಿಗೆ ವಿಷಕಂಠ ಅಂತ ಹೆಸರು ಅಂತ ಪದ್ಮಪುರಾಣದಲ್ಲಿ ಇಷ್ಟು ಕಥೆಯ ವಿವರಣೆ ಇದೆ. ಭಾಗವತದಲ್ಲಿ ಎಷ್ಟು ವಿವರಣೆ ಇಲ್ಲ. ಕೊನೆಗೆ ರುದ್ರದೇವರಿಗೆ ವಾಯುದೇವರು ಹೇಳ್ತಾರೆ, ಅದಕ್ಕೆ ನಾನೇ ಕುಡಿತೀನಿ, ನೀವು ಸುಮ್ಮನೆ ನೋಡ್ತಾ ಕೂತ್ಕೊಳ್ಳಿ ಸಾಕು, ಇನ್ನೊಬ್ರು ಕುಡಿತಾರೆ ಅಂತ ನೀವು ಸ್ಫೂರ್ತಿ ಪಡಿಬಾರದು ಅಂತ ಹಾಲಾಹಲವನ್ನೆಲ್ಲ ತಾವೇ ಪಾನ ಮಾಡ್ತಾರೆ. ಮಹಾರುದ್ರದೇವರ ಪಾಲಿಗೆ ಕೊಡದೆ ವಾಯುದೇವರು ಅಂದರೆ ಕಲಿಯಿಂದ ಅಭಿಮನ್ಯಮಾನವಾದ ವಿಷವನ್ನು ಪಾನ ಮಾಡುವ ಅಧಿಕಾರ ರುದ್ರದೇವರಿಗಿಲ್ಲ, ಅದು ವಾಯುದೇವರ ಸಾಮರ್ಥ್ಯ ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಅದಾದಮೇಲೆ ಮತ್ತೆ ಮಥನವನ್ನು ಮಾಡಬೇಕಾದ್ರೆ ಮಂದರ ಪರ್ವತವೇ ಮುಳುಗಲಿಕ್ಕೆ ಆರಂಭವಾಗುತ್ತೆ. ಭಗವಂತ ಕೂರ್ಮ ರೂಪದಿಂದ ಬಂದು ಬೆಟ್ಟವನ್ನು ಎತ್ತಿ ಹಿಡಿತಾನೆ.
ಅದರ ಮೇಲೆ ಮಥನ ಮಾಡ್ತಾ ಇದ್ದಾರೆ. ಎಷ್ಟು ಉಪಕಾರ ಮಾಡಿದ್ದಾನೆ. ಮೇಲೆ ಹಾರ್ಲಿಕ್ಕೆ ಆರಂಭ ಆಗುತ್ತೆ. ಅಜಿತ ನಾಮಕನಾಗಿ ಬಂದು ಭಗವಂತ ಬೆಟ್ಟವನ್ನು ಒತ್ತಿ ಹಿಡಿತಾನೆ. ಆಮೇಲೆ ವಾಸುಕಿ ಸೀಳ್ಲಿಕ್ಕೆ ಆರಂಭ ಆಗುತ್ತೆ. ವಾಸುಕಿಯ ಒಳಗಡೆ ಸೇರಿಕೊಂಡು ಅದಕ್ಕೆ ಬಲವನ್ನು ತುಂಬುತ್ತಾನೆ. ದೇವತೆಗಳು ಕುಸಿದು ಬೀಳಲಿಕ್ಕೆ ಆರಂಭ ಆಗ್ತಾರೆ. ಅವರ ದೇಹದಲ್ಲೆಲ್ಲ ಭಗವಂತ ಅಜಿತ ನಾಮಕನಾಗಿ ನಿಂತು ಬಲವನ್ನು ತುಂಬುತ್ತಾನೆ. ಹೀಗೆ ಎಲ್ಲ ಕಡೆಯಿಂದಲೂ ಕೂಡ ಪರಮಾತ್ಮ ಬಂಧುವಿನಂತೆ ಬಂದು ಅನುಗ್ರಹವನ್ನು ಮಾಡಿದ್ದಾನೆ. ಮತ್ತೆ ಮಥನ ಆರಂಭ ಮಾಡಿದಾಗ ಉಚ್ಚೈಶ್ರವಸ್ಸು ಅನ್ನುವ ಕುದುರೆಗಳು, ಐರಾವತ ಅನ್ನುವ ಆನೆ, ಪಾರಿಡಾತ ಅನ್ನುವ ವೃಕ್ಷ, ಚಿಂತಾಮಣಿ ಅನ್ನುವ ಅದ್ಭುತವಾದ ದೇವಲೋಕಕ್ಕೆ ಬೇಕಾದ ಎಲ್ಲಾ ಸಾಮಗ್ರಿಗಳು, 30 ಕೋಟಿ ಅಪ್ಸರಾಸ್ತ್ರೀಯರು ಹುಟ್ಟಿ ಬರ್ತಾರಂತೆ. ಎಲ್ಲ ದೇವಲೋಕಕ್ಕೆ ಕಳಿಸಿದ್ದಾರೆ. ಬೇಕು ಅಂದರೆ ಅವ್ರನ್ನ ಅಲ್ಲಿ ನೋಡ್ಬೋದು ದೇವಲೋಕಕ್ಕೆ ಹೋದಾಗ. ಅಂಥ ಎಲ್ಲ ಸಂಪತ್ತುಗಳು ಕೂಡ ಆ ದೇವಲೋಕಕ್ಕೆ ಕಳಿಸಿಕೊಡ್ತಾನೆ ಭಗವಂತ. ಅಮೃತ ಸಿಗುವ ತನಕ ಮಥನ ಮಾಡಿ. ಅದರ ನಡುವೆ ಸಾಕ್ಷಾತ್ ಮಹಾಲಕ್ಷ್ಮಿ ಪ್ರಾದುರ್ಭಾವ ಆಗುತ್ತೆ. ಆ ಲಕ್ಷ್ಮಿ ಬೇಕು ಅಂತ ಎಲ್ಲರೂ ಓಡ್ತಾರೆ. ದೇವತೆಗಳು, ದೈತ್ಯರು ಎಲ್ಲರೂ. ಲಕ್ಷ್ಮಿ ಹೇಳ್ತಾಳೆ, ಎಲ್ಲರಿಗೂ ಸಿಗುವ ಪದಾರ್ಥ ಅಲ್ಲ. ನನ್ನ ಕೈಲಿ ಮಾಲೆ ಇದೆ, ನಾನು ಯಾರಿಗೆ ಹಾಕ್ತೇನೆ ಅವರಿಗೆ ಸಿಗ್ತೇನೆ ನಾನು ಅಂತ ಲಕ್ಷ್ಮಿ ತಾನಾಗಿ ಒಲಿಬೇಕು. ಸರಸ್ವತಿ ಮತ್ತು ಲಕ್ಷ್ಮಿ ತಾವಾಗಿ ಒಲಿಬೇಕು ವಿನಃ ನಾವಾಗೆ. ವನಿತಾ ಕವಿತಾ ಸ್ವಯಮೇವ ಆಗತಾ ವರ ಅಂತ ಒಂದು ನೀತಿ. ಒಂದು ಲಕ್ಷ್ಮಿ ಅಂದರೆ ಒಂದು ಹೆಣ್ಣು ಅಥವಾ ಸಂಪತ್ತು, ಅದು ತಾನಾಗಿ ಒಲಿದು ಬರಬೇಕು. ಬಲಾತ್ಕಾರ ಮಾಡುವುದು ಧರ್ಮ ಅಲ್ಲ ಅಂತ. ಆ ರೀತಿಯಾಗಿ ಅವರು ಯಾರಿಗೆ ಸಿಗುತ್ತೆ ಅಂತ ಕಾಯ್ತಾ ಕೂತಾಗ, ಯಾರ ಹೃದಯದಲ್ಲಿ ನನಗೇನೋ ಬೇಡ ಅನ್ನುವ ಚಿಂತನೆ ಇದೆ ಅಂಥವರಿಗೆ ನನ್ನ ಸಮರ್ಪಣೆ ಅಂತ ಪರಮಾತ್ಮ ನಿರಪತ್ರಂ ಈಶ್ವರಂ, ಏನೋ ಬೇಡ ಅಂತ ಭಗವಂತ ವಿರಕ್ತನಾಗಿ ಇದ್ದ. ಲಕ್ಷ್ಮಿಯೂ ಬೇಡ ಅನ್ನುವ ವೈರಾಗ್ಯ ಇರೋದು ಪರಮಾತ್ಮನಿಗೆ ಮಾತ್ರ. ಅಂದರೆ ಲಕ್ಷ್ಮಿ ಬೇಡ ಅನ್ನುವ ತಿರಸ್ಕಾರ ಅಲ್ಲ, ಯಾರೂ ಇಲ್ಲದೆ ನಾನು ಸುಖ ಪುರುಷನಾಗಿದ್ದೇನೆ ಎನ್ನುವುದನ್ನು ತೋರಿಸಲಿಕ್ಕೆ ಭಗವಂತ ಕೂತಿದ್ದ. ಅವನಿಗೆ ಭಗವಂತನಿಗೆ ತನ್ನ ಸಮರ್ಪಣೆಯನ್ನು ಲಕ್ಷ್ಮಿ ಮಾಡಿಕೊಳ್ತಾಳೆ. ಮತ್ತೆ ಮಥನ ಆರಂಭ ಆದಾಗ ಧನ್ವಂತರಿ ರೂಪಿಯಾದ ಪರಮಾತ್ಮ ಅಮೃತವನ್ನೆಲ್ಲ ಶೇಖರಣೆ ಮಾಡಿ ಒಂದು ಕಲಶದಲ್ಲಿ ಹಾಕಿಕೊಂಡು ಮೇಲೆ ಬರ್ತಾನೆ. ದೈತ್ಯರೆಲ್ಲ ಅಮೃತ ಕಲಶವನ್ನು ಬಲಾತ್ಕಾರದಿಂದ ಕಸಿದುಕೊಳ್ತಾರೆ. ದೇವತೆಗಳು ಭಯ ಪಡ್ತಾರೆ. 100 ವರ್ಷಗಳ ಕಾಲ ಹಗಲು ರಾತ್ರಿ ಕಣ್ಣಲ್ಲಿ ಕಣ್ಣಿಟ್ಟು ಮಥನ ಮಾಡಿದ್ದೇವೆ, ನಮಗೆ ಅಮೃತ ಸಿಗಲಿಲ್ಲ ಅಂತ ಮತ್ತೆ ಗೋವಿಂದ ನೀನೇ ರಕ್ಷಕನಾಗು ಅಂದಾಗ ಭಗವಂತ ಥಟ್ಟನೆ ಮೋಹಿನಿ ರೂಪವನ್ನು ತಾಳ್ತಾನೆ. ಆ ಮೋಹಿನಿ ರೂಪದಿಂದ ಬಂದು ದೈತ್ಯರ ನಡುವೆ ನಿಂತುಕೊಳ್ತಾನೆ. ಇಷ್ಟರಲ್ಲಿ ದೈತ್ಯರಲ್ಲೇ ಕಲಹ ಆಗ್ತಾ ಇದೆ. ನನಗೆ ಅಮೃತ ಬೇಕು, ನನಗೆ ಅಮೃತ ಬೇಕು ಅಂತ ಅವರಲ್ಲೇ ಕಲಹ ಏರ್ಪಟ್ಟಿದೆ. ಆ ಪ್ರಸಂಗದಲ್ಲಿ ಭಗವಂತ ಮೋಹಿನಿ ರೂಪದಿಂದ ಹೇಳ್ತಾನೆ, ನನ್ನ ಕೈಯಲ್ಲಿ ಕಲಶ ಕೊಟ್ಟರೆ ಪ್ರಾಮಾಣಿಕವಾಗಿ ಸರಿಯಾಗಿ ಹಂಚುತ್ತೇನೆ. ಕೆಲವರು ಹೇಳ್ತಾರಲ್ಲ ಕನ್ನಡದಲ್ಲಿ, ಸರಿಯಾಗಿ ಕಲಿಸ್ತೇನೆ ಅವರಿಗೆ ಪಾಠ ಅಂದರೆ 2 ಬಿಡ್ತೇನೆ ಅಂತ ಅರ್ಥ. ಹಾಗೆ ಅವನು ಭಗವಂತ ಹೇಳ್ತಾನೆ ಸರಿಯಾಗಿ ಹಂಚುತ್ತೇನೆ ಅಂತ, ಸಮಂ ಕರೀಶೆ. ಆಯ್ತು ಅಂತ ಕಲಶ ಕೊಡ್ತಾರೆ. ಕೊಟ್ಟ ಮೇಲೆ ಹೇಳ್ತಾನೆ, ನೀವು ತಪ್ಪು ತಿಳ್ಕೊಳ್ಬಾರದು, ನಾನೊಂದು ಹೆಣ್ಣು, ಹೆಣ್ಣಿನಲ್ಲಿ ವಂಚಕ ಗುಣಗಳು ಸಹಜವಾಗಿ ಇದೆ, ಒಳ್ಳೆಯ ಗುಣಗಳು ಇದ್ದಾವೆ, ವಿಚಾರ ಮಾಡಿಕೊಡಿ. ಯಾಕೆಂದ್ರೆ ಹಿನ್ನೆಲೆಯೇ ಅರ್ಥ ಮಾಡಿಕೊಳ್ಳದೆ ಒಂದು ಹೆಣ್ಣಿನನ್ನು ನಂಬುತ್ತಾ ಇದ್ದೀರಿ, ಅದು ಒಳ್ಳೆಯದಲ್ಲ ಅಂತ ಹೆಣ್ಣಿನಲ್ಲಿರುವ ಅವಗುಣಗಳನ್ನು ಹೇಳ್ತಾನೆ, ಸದ್ಗುಣಗಳನ್ನು ಹೆಣ್ಣಾಗಿ ನಿಂತು ಹೇಳ್ತಾನೆ. ಗಂಡಾಗಿ ಹೇಳಿದ್ರೆ ಅಪರಾಧ ಆಗುತ್ತೆ ಅಂತ ಹೆಣ್ಣಾಗಿಯೇ ನಿಂತು ಹೇಳ್ತಾನೆ. ದೈತ್ಯರು ಹೇಳ್ತಾರೆ, ಇಲ್ಲ ನಿನ್ನಂಥ ಹೆಣ್ಣನ್ನು ನಾವೆಲ್ಲೋ ಕಾಣೆವೋ ಅಂತ, ನಿನ್ನಲ್ಲಿ ತುಂಬಾ ಪ್ರಾಮಾಣಿಕತನ ಇದೆ, ನೀನು ಮೋಸಗಾರ ಅಲ್ಲ ಅಂತ ಅವರೇ ಕಲಶವನ್ನು ಕೈಯಲ್ಲಿ ಕೊಡ್ತಾರೆ. ಹೀಗೆ ಪರಮಾತ್ಮ ಅನಾಯಾಸವಾಗಿ ಯಾವ ಯುದ್ಧ ಗಲಾಟೆ ಇಲ್ಲದೆ, ಅಂದರೆ ಸುಖದ ಸಾಧನಗಳು, ಪಂಚಾಮೃತ ಕುಡಿಬೇಕಾದ್ರೆ ರಕ್ತಪಾತ ಆಗಬಾರ್ದು, ಇದು ಅಮೃತಪಾನ, ಇದು ಇಲ್ಲಿ ಗಲಾಟೆ ನಡೀಬಾರದು ಅಂತ ಪರಮಾತ್ಮ ತಾನು ಮೋಹಿನಿ ರೂಪದಿಂದ ಬಂದು ಕಲಶವನ್ನು ತೆಗೆದುಕೊಂಡ. ದೈತ್ಯರಿಗೆ ಹೇಳಿದ, ನೀವೊಂದು ಪಂಕ್ತಿಯಲ್ಲಿ ಕೂತ್ಕೊಳ್ಳಿ, ದೇವತೆಗಳೇ ನೀವೊಂದು ಪಂಕ್ತಿಯಲ್ಲಿ ಕೂತ್ಕೊಳ್ಳಿ, ಆಹಾರದ ವಿಭಾಗವನ್ನು ವ್ಯತ್ಯಾಸ ಮಾಡಿ, ಅಂದರೆ ಒಬ್ಬೊಬ್ಬರಿಗೆ ಯಾವ್ಯಾವ ಅರ್ಹತೆ ಅದಕ್ಕೆ ತಕ್ಕಂತೆ ಕೊಡಬೇಕಾಗುತ್ತೆ ಅಂತ ದೇವರು ಹೇಳಿದ. ಹಾಗೆ ಎಲ್ಲ ಕೂತಾಗ ದೇವತೆಗಳಿಗೆ ಮಾತ್ರ ಅಮೃತವನ್ನು ಪಾನ ಮಾಡಿಸ್ತಾ ಇದ್ದಾನೆ ಎನ್ನುವುದು ರಾಹುವಿಗೆ ಗೊತ್ತಾಯಿತು. ಆ ದೈತ್ಯರ ಗುಂಪಿನಲ್ಲಿರುವ ರಾಹುವಿಗೆ ಗೊತ್ತಾಯಿತು. ಯಾಕೆಂದರೆ ಅವನು 10,000 ವರ್ಷ ಬ್ರಹ್ಮದೇವನ ಕುರಿತು ತಪಸ್ಸು ಮಾಡಿ ವರ ಕೇಳಿಕೊಂಡಿದ್ದ. ಮುಂದೆ ಮೋಹಿನಿ ರೂಪದಿಂದ ಭಗವಂತ ಅಮೃತಪಾನ ಮಾಡಿಸಬೇಕಾದ್ರೆ ನಾನು ದೇವತಾ ಪಂಕ್ತಿಯಲ್ಲಿ ಕುಳಿತು ಅಮೃತಪಾನ ಮಾಡಬೇಕು ಅಂತ ವರ ಕೇಳಿಕೊಂಡಿದ್ದ. ಅಂದರೆ ದೈತ್ಯರಿಗೆ ಎಷ್ಟು ಬೇಗ ಮುಂದಿನ ಭವಿತವ್ಯ ಗೊತ್ತಾಗುತ್ತೆ ನೋಡಿ. ಹಾಗಾಗಿ ಮುಂದೆದ್ದೆಲ್ಲ ಗೊತ್ತಾದ ತಕ್ಷಣ ಅವ್ರು ಜ್ಞಾನಿಗಳಾಗಬೇಕಾಗಿಲ್ಲ, ದೈತ್ಯ ಸ್ವಭಾವದವರಿಗೂ ಗೊತ್ತಾಗುತ್ತೆ ಅಂತ ಅರ್ಥ. ಅವನು ಪಂಕ್ತಿಯಂತರ ಮಾಡಿದ, ದೇವತೆಗಳ ಪಂಕ್ತಿಯಲ್ಲಿ ಬಂದು ಕುಳಿತ. ಪರಮಾತ್ಮನಿಗೆ ರಾಹು ಕೂತಿದ್ದಾನೆ ಅನ್ನೋದು ಸೂರ್ಯಚಂದ್ರರಿಗೆ ಗೊತ್ತಾಯಿತು. ಅವರು ಕಣ್ಣಿನಿಂದ ಸೂಚನೆ ಮಾಡಿದರು, ಇವನು ರಾಹು ನಮ್ಮ ಪಂಕ್ತಿಯವನಲ್ಲ, ದೈತ್ಯ ಅಂತ. ಪರಮಾತ್ಮನಿಗೆ ಕಣ್ಣಿನ ಮೂಲಕ ಸೂಚನೆ ಮಾಡಿದರು. ಪರಮಾತ್ಮ ಚಕ್ರದಿಂದ ಕೂಡಲೇ ಮೋಹಿನಿ ರೂಪದಿಂದ ಚಕ್ರವನ್ನು ತೆಗೆದು ರಾಹುವನ್ನು ಶಿರಚ್ಛೇದನ ಮಾಡಿದ. ರಾಹುವಿಗೆ ಸಿಟ್ಟು ಬಂತು. ಅಷ್ಟರಲ್ಲಿ ಅವನ ಅಮೃತವನ್ನು ಕೈಗೆ ಹಾಕೊಂಡು ಪಾನ ಮಾಡಿ ಆಗಿತ್ತು. ಅವನ ತಲೆಯಲ್ಲಿ ಅಮೃತ ಬಿದ್ದಿದ್ರಿಂದ ತಲೆ ಸಾಯಲಿಲ್ಲ, ಅದು ತುಂಡಾದರೂ ಅದಕ್ಕೆ ಜೀವ ಇತ್ತು. ಆ ತುಂಡಾದ ತಲೆಯಿಂದ ಸೂರ್ಯಚಂದ್ರರನ್ನೇ ಕಚ್ಚಲಿಕ್ಕೆ ಆರಂಭ ಮಾಡಿದ್ದಂತೆ. ಯಾಕೆಂದ್ರೆ
ಇವರು ಪಕ್ಕದಲ್ಲಿ ಕೂತು ತೋರಿಸಿದ್ರಿಂದ ನಮಗೆ ಅಮೃತ ಮಿಸ್ ಆಯಿತು ಅಂತ ಅವರನ್ನೇ ಹಿಡ್ಕೊಂಡ. ಆದ್ರಿಂದ ಸೂರ್ಯಚಂದ್ರರಿಗೆ ಇವತ್ತು ಉಪದ್ರವ ತಪ್ಪಿದ್ದಲ್ಲ. ಪರಮಾತ್ಮನ ಬಳಿ ಕೇಳ್ತಾರೆ, ನಾವೇನೋ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ನಮಗೇ ಹಿಡ್ಕೊಳ್ತಲ್ಲ ಗ್ರಹಚಾರ. ಅಲ್ಲ, ಸರ್ವಜ್ಞನಾದ ನನಗೇ ಎಲ್ಲ ಗೊತ್ತು, ನೀವ್ಯಾಕೆ ಸೂಚನೆ ಮಾಡ್ಲಿಕ್ಕೆ ಹೋದ್ರಿ? ಸೂರ್ಯನಿಗೆ ಟಾರ್ಚು ಅಂತ ಹೇಳ್ತಾರೆ. ದೊಡ್ಡವರಿಗೆ ಆ ಥರ ತೋರಿಸ್ಲಿಕ್ಕೆ ಹೋಗ್ತಾರಾ? ಇದೇ ನೀವು ಮಾಡಿದ ಅಪರಾಧ. ದೇವರಲ್ಲಿ ಅಜ್ಞಾನವನ್ನು ಚಿಂತನೆ ಮಾಡಿದ್ರಿ, ಈ ಶಿಕ್ಷೆ ಅನುಭವಿಸಬೇಕು. ಆದರೂ ಕೂಡ ಗ್ರಹಣ ಕಾಲದಲ್ಲಿ ಅಂದರೆ ರಾಹುಕೇತುಗಳು ಹಿಡಿದಾಗ ನನ್ನ ಸುದರ್ಶನ ಚಕ್ರವನ್ನು ತಂದು ಅವರ ಶಿರಚ್ಛೇದನ ಮತ್ತು ಮಾಡ್ತೇನೆ. ಆ ಸುದರ್ಶನ ಬರುವ ಕಾಲದಲ್ಲಿ ಜಗತ್ತೆಲ್ಲ ಮಡಿಯಾಗುತ್ತೆ, ಅವರು ಮಾಡಿದ ಸತ್ಕರ್ಮಗಳಿಗೆಲ್ಲ ಅತಿಶಯವಾದ ಫಲ ಬರುತ್ತೆ ಅಂತ ದೇವರು ಹೀಗೆಲ್ಲ ತುಂಬಾ ವರಗಳನ್ನು ಕೊಟ್ಟ. ಒಟ್ಟಿನಲ್ಲಿ ದೇವತೆಗಳಿಗೆ ಅಮೃತವನ್ನು ಪಾನ ಮಾಡಿಸಿದ, ದೈತ್ಯರಿಗೆ ಕೊಡಲಿಲ್ಲ. ಅದಕ್ಕೆ ಭಾಗವತದಲ್ಲಿ ವ್ಯಾಸರು ಹೇಳ್ತಾರೆ, ಯತ್ಪಾದ ಪಂಕಜ ರಜ ಶಯಣಾನ್ನ ದೈತ್ಯಾಹ. ದೇವತೆಗಳು ಪರಮಾತ್ಮನ ಪಾದ ನಂಬಿದ್ರು, ದೈತ್ಯರು ನಂಬಿರಲಿಲ್ಲ. ಆದ್ರಿಂದ ಅವರಿಗೆ ಅಮೃತ ಸಿಗಲಿಲ್ಲ. ಅಮೃತ ದೇವತೆಗಳಿಗೆ ಸಿಕ್ಕಿದ್ರು, ರಾಜ್ಯ ಸಿಗಲಿಲ್ಲ, ದೇವಲೋಕದ ಆಧಿಪತ್ಯ ಸಿಗಲಿಲ್ಲ. ಯಾಕೆಂದ್ರೆ ಅವತ್ತಿನ ಬಲಿಷ್ಠ ಚಕ್ರವರ್ತಿ ಬಲಿಚಕ್ರವರ್ತಿ ಆಗಿದ್ದ. ಹಾಗಾಗಿ ಅವನ ವಿರುದ್ಧ ದೇವತೆಗಳಿಗೆ ಸಮರ ಮಾಡಿ ರಾಜ್ಯವನ್ನು ತೆಗೆದುಕೊಳ್ಳಿಕ್ಕೆ ಆಗಿರಲಿಲ್ಲ. ಆ ಪ್ರಸಂಗದಲ್ಲಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ, ಬಲಿಚಕ್ರವರ್ತಿನ ದಮನ ಮಾಡುವುದು. ಎಷ್ಟು ರೂಪಗಳಾಯಿತು ಪರಮಾತ್ಮೆಗೆ, ಧನ್ವಂತರಿಯಾಗಿ, ಮೋಹಿನಿಯಾಗಿ, ಅಜಿತನಾಗಿ, ಕೂರ್ಮನಾಗಿ, ಮತ್ತೆ ಈಗ ವಾಮನನಾಗಿ ಪರಮಾತ್ಮ ಅದಿತಿ ಕಶ್ಯಪರ ಉದರದಲ್ಲಿ ಫಾಲ್ಗುಣ ಮಾಸದಲ್ಲಿ ಪಯೋರಥ ಮಾಡ್ತಾಳೆ. ಅದನ್ನೇ ನೆಪ ಮಾಡಿಕೊಂಡು ಭಗವಂತ ಕಶ್ಯಪರಿಗೆ ಮಗನಾಗಿ ಬರ್ತಾನೆ. ಬಲಿಚಕ್ರವರ್ತಿ ವಿಶ್ವಜಿತ್ಯಾಗ ಮಾಡ್ತಾ ಇರ್ತಾನೆ. ಆ ಯಜ್ಞ ವೇದಿಕೆಗೆ ಪರಮಾತ್ಮ ಹೋಗ್ತಾನೆ. ಎಲ್ಲರಿಗೂ ದಾನ ಮಾಡುವ ಪ್ರಕರಣ. ಪರಮಾತ್ಮ ಅಂತ ಗೊತ್ತಿಲ್ಲ, ಕೇಳ್ತಾನೆ, ಎಲ್ಲರಿಗೂ ಕೇಳುವ ಹಾಗೆ ಏನಾದರೂ ದಾನ ಕೇಳು ಅಂತ. ಅವನು 3 ಹೆಜ್ಜೆ ಭೂಮಿ ಸಾಕು ಅಂತ ಕೇಳ್ತಾನೆ. ಶುಕ್ರಾಚಾರ್ಯ ಹೇಳ್ತಾರೆ, ಇವನು ಮೋಸಗಾರನಾದ ವಿಷ್ಣು ಬಂದಿದ್ದಾನೆ, ದಾನ ಮಾಡಬೇಡ, ಮಾಯಾ ಮಾಡವಕೋ ಹರಿಹಿ ಅಂತಾರೆ. ದೇವರು ಬಂದರೆ ಒಳ್ಳೇದಾಯ್ತು ಅಂತಾಳೆ ಬಲಿಚಕ್ರವರ್ತಿ ಹೆಂಡತಿ. ಎಲ್ಲಾ ಸತ್ಕರ್ಮಗಳಿಗೆ ದೇವರು ಬರಲಿ ಅಂತ ಬಯಸ್ತೇವೆ, ಕೃಷ್ಣಾರ್ಪಣ ಅಂತೇವೆ, ದೇವರೇ ಬಂದಿದ್ದಾನಲ್ಲ, ದಾನ ಮಾಡ್ತೇನೆ. ಬಲಿಚಕ್ರವರ್ತಿಯಲ್ಲಿ ಆಸುರಿ ಗುಣಗಳಿದ್ರೂ ಕೂಡ ಒಂದು ಮಾತನ್ನ ಹೇಳ್ತಾನೆ, ಬ್ರಾಹ್ಮಣನಿಗೆ ದಾನ ಮಾಡ್ತೀನಿ ಅಂತ ಹೇಳಿದ ಮೇಲೆ ಮೊದಲನೇದ್ದು ಹೇಳಲಿಕ್ಕೆ ಹೋಗಬಾರದು, ನಿಮಗೆ ಕೊಡೋ ಮನಸ್ಸಿಲ್ಲ. ಹೇಳಿದ ಮೇಲೆ ಕೊಡ್ಲೇಬೇಕು, ಇಲ್ಲದೇನಿದ್ರೆ ಅದು ಬ್ರಹ್ಮಹತ್ಯೆ ಪಾಪ ಆಗುತ್ತೆ. ಆದ್ರಿಂದ ವಾಗ್ದಾನ ಮಾಡಿ ವಂಚನೆ ಮಾಡಬಾರದು, ನಾನು ಕೊಡ್ತೇನೆ ಅಂತ ಹಠಕಟ್ಟಿ ಮಾಡ್ತಾನೆ. ಸ್ರಾವಿತಂ ಜಲಂ, ಆ ಬಲಿಚಕ್ರವರ್ತಿಯ ಪತ್ನಿಯಾದ ವಿಂಧ್ಯಾವಳಿ ಆ ನೀರನ್ನು ಹಾಕ್ತಾಳೆ. ಆ ನೀರನ್ನು ಹಾಕಿದ ಕೂಡಲೇ ಭಗವಂತ ವಾಮನ ತ್ರಿವಿಕ್ರಮನಾಗಿ ಬೆಳೆದು 7 ಲೋಕಗಳನ್ನು ಒಂದು ಪಾದದಿಂದ ಮತ್ತೊಂದು 7 ಲೋಕಗಳನ್ನು ಮತ್ತೊಂದು ಪಾದದಿಂದ ಅಳಿತಾನೆ. ಒಂದು ಪಾದವನ್ನು ಉಳಿಸಿಕೊಂಡಾಗ ಬಲಿಚಕ್ರವರ್ತಿಗೆ ಅರ್ಥ ಆಗುತ್ತೆ, ಸಮಗ್ರ ಜಗತ್ತಿಗೆ ಒಡೆಯನಾದವನು ಪರಮಾತ್ಮ. ಈಶಾವಾಸ್ಯಮಿದಂ ಸರ್ವಂ, ನಂದ್ಯಾವುದೂ ಅಲ್ಲ, ಈ ಪ್ರತಿಯೊಂದು ಕಣಕಣಗಳು ಭಗವಂತನದ್ದೇ. ತನು ನಿನ್ನದೋ, ಜೀವನ ನಿನ್ನದೋ, ಅನುದಿನದಲ್ಲಿ ಬಾಹೋ ಸುಖ ದುಃಖ ನಿನ್ನದೆಯ, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೋ ಅನ್ನುವ ಸಮರ್ಪಣಾ ಭಾವದಿಂದ ಬಲಿಚಕ್ರವರ್ತಿ ತ್ಯಾಗಕ್ಕೆ ತಯಾರಾದಾಗ ಪರಮಾತ್ಮ ಅವನ ತಲೆ ಮೇಲೆ ಕಾಲನ್ನಿಟ್ಟು ಅನುಗ್ರಹ ಮಾಡಿ ಹೇಳ್ತಾನೆ, ನಿನಗೆ ಸುದಳ ಲೋಕದ ಆಧಿಪತ್ಯವನ್ನು ಕೊಡ್ತೇನೆ, ಮುಂದಿನ ಕಲ್ಪದಲ್ಲಿ ನಿನ್ನನ್ನೇ ಇಂದ್ರನನ್ನಾಗಿ ಮಾಡ್ತೇನೆ, ಅಲ್ಲಿಯ ತನಕ ನಿನ್ನ ಮನೆಯ ಬಾಗಿಲನ್ನ ಕಾಯ್ತೇನೆ ಅಂತ. ಅದನ್ನೇ ಹರಿದಾಸರು ಹೂವ ತರುವರ ಮನೆಗೆ ಹುಲ್ಲ ತರುವ, ಆವಲ ಕುಮೀರಮಣ ಇವಗಿಲ್ಲಗರುವ ಅಂತ ಒಂದು ಭಕ್ತಿಯಿಂದ ಹೂವನ ತಂದವರ ಮನೆಗೆ ದೇವರು ಹುಲ್ಲು ತಂದು ಹಾಕ್ತಾನೆ. ಅಷ್ಟು ಸರಳ ಸುಲಭನಾಗ್ತಾನೆ ಪರಮಾತ್ಮ. ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನು, ರಮಾಧವನ ವರಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಅಂತ ಇದನ್ನೇ ಜಗನ್ನಾಥದಾಸರು ಕೂಡ ಹೇಳಿದ್ದಾರೆ. ಇಂತಹ ಪರಮಾತ್ಮ ವಾಮನನಾಗಿ ಬಂದು ತ್ರಿವಿಕ್ರಮನಾಗಿ ಬೆಳೆದು ಬಲಿಚಕ್ರವರ್ತಿಯ ಬದುಕನ್ನೂ ಬಂಗಾರ ಮಾಡಿದ. ತ್ರೈಲೋಕ್ಯ ರಾಜ್ಯ ಮಾಚ್ಛಿದ್ಯ ಬಲೇರಿಂದ್ರಾಯ ಯೋಧದೋ ನಮಸ್ತಸ್ಮೈ ಸುರೇಶಾಯ ಸದಾ ವಾಮನ ರೂಪಿಣೆ ಅಂತ 3 ಲೋಕದ ಆಧಿಪತ್ಯವನ್ನ ದೇವೇಂದ್ರನಿಗೆ ಕೊಟ್ಟು ಅವನನ್ನು ಅನುಗ್ರಹಿಸಿದ ಪರಮಾತ್ಮನ ಕರುಣೆ ನಮಗೆ ಯಾವಾಗಲೂ ಇರಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಇಲ್ಲಿಗೆ ಒಂದು ಚಾಕ್ಷುಷ ಮನ್ವಂತರದ ಕಥೆಗಳೆಲ್ಲ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇನ್ನು ಮುಂದೆ ವೈವಸ್ವತ ಮನ್ವಂತರದ ಕಥೆಯನ್ನು ಹೇಳ್ತಾರೆ. ನಮಗೆ ಸಂಬಂಧಪಟ್ಟ ವೈವಸ್ವತ ಮನು ಅವನು ಕೃತಮಾಲಾ ನದಿಯಲ್ಲಿ ಶ್ರಾದ್ದದೇವ ಅನ್ನುವ ಒಂದು ಹೆಸರಿನಿಂದ ಅವನು ವಿಶೇಷವಾಗಿ ಕೃತಮಾಲಾ ಅನ್ನುವ ನದಿಯಲ್ಲಿ ಅರ್ಘ್ಯ ಪ್ರದಾನ ಮಾಡ್ತಾ ಇರ್ತಾನೆ. ಸತ್ಯವ್ರತ ಅಂತ ರಾಜ, ಶ್ರಾದ್ದದೇವ ಅಂತ ಇನ್ನೊಂದು ನಾಮಾಂತರ ಅವನಿಗೆ. ವೈವಸ್ವತ, ಶ್ರಾದ್ದದೇವ, ಆಮೇಲೆ ಸತ್ಯವ್ರತ ಅಂತ, ಇದೆಲ್ಲ ವೈವಸ್ವತ ಮನುವಿನ ನಾಮಗಳು. ಕೃತಮಾಲಾ ಅಂತ ನದಿ. ಆ ನದಿಯ ಬಳಿ ಅರ್ಘ್ಯ ಪ್ರದಾನ ಮಾಡಬೇಕಾದ್ರೆ ಅವನ ಕೈಯಲ್ಲಿ ಒಂದು ಸಣ್ಣ ಮೀನು ಬರುತ್ತೆ, ಅದನ್ನು ಕೆಳಗೆ ಬಿಡ್ತಾನೆ, ಮತ್ತೆ ತಗೊಳ್ತಾನೆ. ಅರ್ಘ್ಯ, ನೀರಿನ ಅರ್ಘ್ಯ ಕೊಡಬಾರದು ಅಂತ, ಮೀನಿನ ಅರ್ಘ್ಯ ಕೊಡಬಾರದು, ನೀರಿನಿಂದ ಅರ್ಘ್ಯ ಕೊಡಬೇಕು. ಮತ್ತೆ ಬಿಡ್ತಾನೆ, ಮತ್ತೆ ಬರುತ್ತೆ. ಹೀಗೆ 2-3 ಆವೃತ್ತಿ ಆದ ಮೇಲೆ ಮತ್ಸ್ಯನೇ, ಭಗವಂತನೇ ಮತ್ಸ್ಯನಾಗಿ ಬಂದು ಹೇಳ್ತಾನೆ, ಇನ್ನು 7 ದಿನಕ್ಕೆ ಪ್ರಳಯ ಆಗುತ್ತೆ. ಮನ್ವಂತರ ಪ್ರಳಯ ಅಂತ ಕರೀತಾರೆ. ಆ ಪ್ರಳಯ ಆಗದ ಮೇಲೆ ಮುಂದಿನ ಸೃಷ್ಟಿಗೆ ಬೇಕಾದ ಎಲ್ಲಾ ಪದಾರ್ಥಗಳನ್ನು
ನಾನೊಂದು ಬೋಟಿನಲ್ಲಿ ಹಾಕಿ ತೆಗೆದುಕೊಂಡು ಬರ್ತೇನೆ ಅಂತ. ಒಂದು ಬಾಳೆ ಎಲೆ, ಅದಕ್ಕೆ ಬೇಕಾದ ಒಂದು ಕುಂಬಳಕಾಯಿ, ಏನೇನು ಬೇಕು ಜಗತ್ತಿಗೆ ಎಲ್ಲ ರಾ ಮೆಟೀರಿಯಲ್ಸ್ ಆ ದೋಣಿಯಲ್ಲಿ ಬರುತ್ತೆ. ನೀನು ಅವಾಗ ಬಂದು ಮತ್ಸ್ಯ ರೂಪದಲ್ಲಿ ತೆಗೆದುಕೊಂಡು ಬರುವ ನನ್ನನ್ನು ನೋಡಿ ಸ್ತೋತ್ರ ಮಾಡಿ ಮುಂದಿನ ಮನ್ನಂತರದ ಅಧಿಪತಿ ನೀನಾಗತಿ ಅಂತ ಪರಮಾತ್ಮ ಹೇಳ್ತಾನೆ. ಆ ಮತ್ಸ್ಯವನ್ನು ಮನೆಗೆ ತೆಗೆದುಕೊಂಡು ಹೋಗ್ತಾನೆ. ಮನೆಯ ದೊಡ್ಡ ಕಡಾಯಿ ಪೂರ್ಣವಾಗುತ್ತೆ. ಸರೋವರಕ್ಕೆ ಬಿಡ್ತಾನೆ, ಸರೋವರ ಪೂರ್ಣ ಆಗುತ್ತೆ. ಸಮುದ್ರಕ್ಕೆ ಬಿಡ್ತಾನೆ, ಸಮುದ್ರವನ್ನೇ ತುಂಬುತ್ತೆ. ಒಂದು ಶೃಂಗ ಇರುವ ಮತ್ಸ್ಯ ಸಮಗ್ರ ಭೂಲೋಕದ ತುಂಬ ನೀರು ತುಂಬಿಕೊಂಡಾಗ ಜಲಧಿಯಲ್ಲಿ ಒಂದು ದೋಣಿ ಬರುತ್ತೆ. ಅಲ್ಲಿ ಆ ವೈವಸ್ವತಮನು ಸ್ತೋತ್ರ ಮಾಡ್ತಾನೆ. ಪರಮಾತ್ಮ ಎಲ್ಲ ಧಾನ್ಯಗಳನ್ನು ಕೊಟ್ಟು ಅದೃಶ್ಯನಾಗ್ತಾನೆ, ಅನುಗ್ರಹ ಮಾಡ್ತಾನೆ. ಆದ್ರಿಂದ ವೈವಸ್ವತ ಮನ್ವಂತರದ ಆದಿಗ ಯಾರು ಅಂದರೆ ಮತ್ಸ್ಯರೂಪ ಅಂತ. ಆದ್ರಿಂದ ಮತ್ಸ್ಯರೂಪವನ್ನು ಮೊದಲು ಸ್ಮರಣೆ ಮಾಡಿಕೊಳ್ತೇವೆ. ಹಾಗೆ ಭಗವಂತನ ಅನಂತ ರೂಪಗಳಿದ್ದಾವೆ. ಅದರಲ್ಲಿ ಮತ್ಸ್ಯರೂಪ ಅನ್ನೋದು ಮೊದಲನೇ ರೂಪವಾಗುತ್ತೆ. ಆ ವೈವಸ್ವತಮನು ಒಂದು ಒಳ್ಳೆಯ ಯಾಗವನ್ನು ಮಾಡಿ ಪುತ್ರಕಾಮೇಷ್ಟಿ ಯಾಗದಿಂದ ಯಾಜೋಪಯಾಜರನ್ನ ಕರೆಸಿ ಸಂತಾನ ಪಡೆಯಬೇಕು ಅಂತ ಸಂಕಲ್ಪ ಮಾಡ್ತಾನೆ ಅನ್ನೋದು 9ನೇ ಸ್ಕಂದದ ಮೊದಲನೆಯ ಕಥೆ. ಅದು ಸಂಕಲ್ಪ ಮಾಡಬೇಕಾದ್ರೆ, ಪೂರ್ಣಾತಿ ಕೊಡಬೇಕಾದ್ರೆ ಹೆಂಡತಿ ಒಂದು ಎಡವಟ್ಟು ಮಾಡ್ತಾಳೆ, ನನಗೆ ಹೆಣ್ಣು ಮಗು ಬೇಕು ಅಂತಾಳೆ. ಆ ದಕ್ಷಿಣೆ ಜಾಸ್ತಿ ಎಲ್ಲ ಕೊಟ್ಟು ಏನೇನೋ ವ್ಯವಸ್ಥೆ ಮಾಡ್ತಾಳೆ. ಹೆಣ್ಣು ಮಗು ಆಗಲಿ ಅಂತ ಆಹುತಿಯನ್ನು ಕೊಡ್ತಾರೆ. ಇಲೀಲಾ ಅಂತ, ಇಲವಿಲಾ ಅಂತ ಅವಳ ಹೆಸರು. ಅವಳು ಹುಟ್ಟುತ್ತಾಳೆ. ಕೊನೆಗೆ ವೈವಸ್ವತಮನು ಕೇಳ್ತಾನೆ, ಯಾಕೆ ಹೀಗೆ ಅವ್ಯವಸ್ಥೆ ಮಾಡಿದ್ರೆ? ಇಲ್ಲ, ಅದು ನಿನ್ನ ಹೆಂಡತಿಯನ್ನು ಕೇಳಬೇಕು, ನಮ್ಮ ಸಮಸ್ಯೆ ಅಲ್ಲ, ಮನೆ ಸಮಸ್ಯೆ ಅದು. ಕೊನೆಗೆ ವಸಿಷ್ಠರಲ್ಲಿ ಹೋಗಿ ಕೇಳ್ತಾನೆ, ನಿಮ್ಮ ಶಿಷ್ಯರು ಬಂದು ಹೀಗೆ ಹೋಮ ಎಲ್ಲ ಮಾಡಿ ಗಂಡು ಸಂತಾನ ಪ್ರಜಾರಕ್ಷಣೆಗೆ ಬೇಕು ಅಂತ ಬಯಸಿದ್ರೆ ಹೆಣ್ಣು ಸಂತಾನ ಆಗುವ ಹಾಗೆ ಮಾಡಿದ್ದು ತಪ್ಪು. ವಸಿಷ್ಠರು ಹೇಳ್ತಾರೆ, ಇನ್ನೊಂದು ಹೋಮಕ್ಕೆ ಇನ್ವೆಸ್ಟ್ ಮಾಡಬೇಡ, ಮಾಡಿದ ಹೆಣ್ಣನ್ನೇ ಗಂಡು ಮಾಡಿಕೊಡ್ತೇವೆ ಅಂತ ಲಿಂಗ ಪರಿವರ್ತನೆ ಮಂತ್ರದ ಬಲದಿಂದ ಮಾಡಿಕೊಡ್ತಾರೆ. ಆ ಹೆಣ್ಣನ್ನು ಕರ್ಕೊಂಡು ಬಾ, ಗಂಡು ಮಾಡ್ತೇವೆ. ಏನು ಗಾಯತ್ರಿ ಮಂತ್ರ ಜಪ ಮಾಡಿ ನೀರು ಪ್ರೋಕ್ಷಣೆ ಮಾಡ್ತಾರೆ, ಹೆಣ್ಣು ಗಂಡಾಗಿ ಹೋಗುತ್ತೆ. ಎಂಥ ವ್ಯವಸ್ಥೆಗಳು ನೋಡಿ. ಅಂಥ ಒಂದು ಮಂತ್ರದ ಬಲ ವಸಿಷ್ಠರಲ್ಲಿ. ಕೊನೆಗೆ ಅವನಿಗೆ ಎಲ್ಲ ಶಸ್ತ್ರಾಸ್ತ್ರ ವಿದ್ಯೆಗಳನ್ನು ಕಲಿಸಿ ತುಂಬ ದೊಡ್ಡ ಕ್ಷತ್ರಿಯೋತ್ತಮನನ್ನಾಗಿ ಮಾಡ್ತಾನೆ. ತನ್ನ ವಿದ್ಯೆಯನ್ನು ಪ್ರದರ್ಶನ ಮಾಡಬೇಕು ಅಂತ ಅವತ್ತಿನ ಕಾಲದಲ್ಲಿ, ವೈವಸ್ವತ ಮನುವಿನ ಕಾಲದಲ್ಲಿ, ಭಾರತ ವರ್ಷ, ಕಿಂಪುರುಷ ವರ್ಷ, ಉತ್ತರ ಕುರು ವರ್ಷ ಅಂತ ಹೀಗೆಲ್ಲ ಎಲ್ಲ ದ್ವೀಪಗಳನ್ನು ದಾಟಿಕೊಂಡು ಮುಂದೆ ಹೋಗಿದ್ದಾನೆ. ಇಳಾವೃತ ವರ್ಷ ಖಂಡದಲ್ಲಿ ಪಾರ್ವತಿ ಶಾಪಗ್ರಸ್ತ ಜಾಗ ಇದೆ ಒಂದು. ಅಂದರೆ ಆ ಜಾಗಕ್ಕೆ ಯಾರಾದರೂ ಹೋದರೆ ಅವರೆಲ್ಲ ಹೆಣ್ಣಾಗಿ ಹೋಗಲಿ ಅಂತ ಪಾರ್ವತಿ ಶಾಪಗ್ರಸ್ತ ಜಾಗ. ಗೊತ್ತಾಗದೆ ಇವನು ಹೋಗ್ತಾನೆ, ಇವನ ಸೈನಿಕರು ಇವನು ಎಲ್ಲರೂ ಹೆಣ್ಣಾಗಿ ಹೋಗ್ತಾರೆ. ಅಪ್ಪ ಹುಡುಕೊಂಡು ಹೋಗ್ತಾನೆ, ನನ್ನ ಮಗ ಎಲ್ಲಿ ಹೋದ ಅಂತ. ದೂರದಲ್ಲಿ ಇವನಿಗೆ ಕಾಣಿಸುತ್ತೆ ನಮ್ಮ ಅಪ್ಪ ಬರ್ತಿದ್ದಾನೆ ಅಂತ. ಅಪ್ಪ ನೀನು ಬರಬೇಡ, ಇದು ಹೆಣ್ಣಾಗಿ ಅಮ್ಮ ಆಗಿಬಿಡ್ತೀನಿ ನೀನು ಅಂತ, ಅಂತಹ ಜಾಗ ಇದು, ಬರಬೇಡ ಅಂತ ಹೇಳ್ತಾನೆ. ಕೊನೆಗೆ ಮತ್ತೆ ವಸಿಷ್ಠರ ಬಳಿ ಬರ್ತಾನೆ. ಅಲ್ಲ, ನನ್ನ ಮಗ ಮತ್ತೆ ಮಗಳಾಗಿದ್ದಾಳೆ. ಅಷ್ಟರಲ್ಲಿ ಏನಾಗಿದೆ? ವಸಿಷ್ಠರು ಹೇಳ್ತಾರೆ, ಮಗಳಾಗಿದ್ದಲ್ಲ, ಈಗ ಗರ್ಭಿಣಿಯೂ ಆಗಿದ್ದಾಳೆ. ನೀನು ಬರೋಕ್ಕಿಂತ ಮೊದಲು ಚಂದ್ರನ ಮಗ ಬುಧ, ಆ ಬುಧ ಅಲ್ಲಿ ಬಂದು ಇವನನ್ನು ನೋಡಿದ, ಪ್ರದ್ಯುಮ್ನನ್ನ, ನಿನ್ನ ಮಗನನ್ನು ನೋಡಿದ, ಸುದ್ಯುಮ್ನ ಅಂತ ಅವನ ಹೆಸರು, ಗಂಡು ಮಗು ಆಗಿದ್ದಾಗ. ಅವಳು ಮಗಳಾಗಿದ್ಲು. 16 ವರ್ಷದ ತರುಣಿ ಅಂತ ಪ್ರೀತಿಸಿ ಈಗ ಗರ್ಭಾಧಾನ ಸಂಸ್ಕಾರ ಆಗಿ ಹೋಗಿದೆ. ಈಗ ಹೆಣ್ಣನ್ನು ಗಂಡು ಮಾಡ್ಲಿಕ್ಕಾಗಲ್ಲ. ಒಂದು ಮಗು ಆದ ಮೇಲೆ 1 ತಿಂಗಳು ಹೆಣ್ಣು 1 ತಿಂಗಳು ಗಂಡಾಗುತ್ತೆ. ಯಾಕೆ ಅಂದರೆ 1 ತಿಂಗಳು ಹೆಣ್ಣಾಕಿ ಅಂದರೆ ಪಾರ್ವತಿ ಶಾಪಗ್ರಸ್ತ ಜಾಗಕ್ಕೆ ಹೋಗಿದ್ದು, ಪಾರ್ವತಿಗೆ ಸಿಟ್ಟು ಬರಬಾರ್ದು, ಇನ್ನು ನಿನಗೆ ಬೇಸರ ಆಗಬಾರ್ದು ಅಂತ 1 ತಿಂಗಳು ಗಂಡು. ಹೀಗೆ ಅವನು ಗಂಡು ಹೆಣ್ಣು ಆಗ್ತಾ ಇದ್ದ ತುಂಬ ಸಮಯ. ಕೊನೆಗೆ ಅವನಿಗೆ ವೈರಾಗ್ಯ ಬಂದು ಕಾಡಿಗೆ ಹೊರಟು ಹೋಗ್ತಾನೆ ಅಂತ ಕಥೆ ಇದೆ. ಕೊನೆಗೆ ಅವನಿಂದ ಹುಟ್ಟಿದವನು, ಆ ಬುಧನಿಂದ ಹುಟ್ಟಿದವನು ಪುರೂರವ. ಪುರೂರವ ಚಂದ್ರವಂಶಕ್ಕೆ ನಿಯಾಮಕನಾಗ್ತಾನೆ ಅಂತ. ಒಟ್ಟಿನಲ್ಲಿ ಈ ಕಥೆಯ ಸಾರ, ವೈವಸ್ವತಮನು ಚಂದ್ರವಂಶ ಮತ್ತು ಸೂರ್ಯವಂಶಗಳಿಗೆ ಬೇಕಾದ ಆ ಸಂತಾನ ಪರಂಪರೆಯನ್ನು ಬೆಳೆಸಿದವನು ಅನ್ನುವ ಅಭಿಪ್ರಾಯದಲ್ಲಿ ಈ ಕಥೆ ಹೇಳಿದ್ದಾರೆ. ವಿನೋದಕ್ಕೆ ಹೇಳಿದ ಕಥೆ ಏನಲ್ಲ, ವಾಸ್ತವ ಇದು ಭಗವತ್ ಚಿಂತನೆಯೇ ಹೀಗಿದೆ ಅಂತ. ಅಂತೂ ಇದಾದ ಮೇಲೆ ಇನ್ನು ಸೂರ್ಯವಂಶಕ್ಕೆ ಬೇಕಲ್ಲ, ಚಂದ್ರವಂಶಕ್ಕೆ ಬೇಕಾದ ಸಂತಾನ ಆಯಿತು. ಸೂರ್ಯವಂಶಕ್ಕೆ ಸಂತತಿ ಇಲ್ಲ ಅಂದಾಗ ಮತ್ತೆ ವೈವಸ್ವತಮನು ಒಂದು ಯಜ್ಞವನ್ನು ಮಾಡ್ತಾನೆ. ಅದರಲ್ಲಿ 10 ಜನ ಮಕ್ಕಳು ಹುಟ್ಟುತ್ತಾರೆ. ಪುತ್ರಕಾಮೇಷ್ಟಿ ಯಾಗದಲ್ಲಿ ಅನೇಕ ಜನ ಮಕ್ಕಳು. ಅದರಲ್ಲಿ ನಾಭಾಗ ಅನ್ನೋನು ಕೊನೆಯ ಮಗನಾಗ್ತಾನೆ. ಇಕ್ಷ್ವಾಕು, ಮೃಗ, ಶರ್ಯಾತಿ, ದಿಷ್ಟ, ದೃಷ್ಟ, ಕರೂಷಕ, ನರಿಷ್ಯಂತ, ನಾಭಾಗ ಅಂತ ಅನೇಕ ಜನ ಮಕ್ಕಳಲ್ಲಿ ನಾಭಾಗ ಕೊನೆಯವನು. ಆ ನಾಭಾಗನಿಂದ ಅಂಬರೀಷನ ಉತ್ಪತ್ತಿ ಆಗುತ್ತೆ ಅಂತ ಕಥೆ ಹೇಳಿದ್ದಾರೆ. ಇಕ್ಷ್ವಾಕುವಿನಿಂದ ಅಜ ಮಹಾರಾಜ, ದಿಲೀಪ ಅವರದ್ದೆಲ್ಲ ಪರಂಪರೆ. ರಾಮನ ಅವತಾರ ಆಗುತ್ತೆ. ರಾಮ ತಂದೆಯ ಮಾತನ್ನು ಕೇಳಿ ಕಾಡಿಗೆ ಹೋಗಿ ಮತ್ತೆ ಭೂಮಂಡಲದಲ್ಲಿ ಧರ್ಮವನ್ನು 13,000 ವರ್ಷಗಳ ಕಾಲ ಸ್ಥಾಪನೆ ಮಾಡಿದವನು ಅಂತ. ಅಂದರೆ ನಕ್ಷತ್ರಮಾನದಿಂದ ಲೆಕ್ಕ ಮಾಡಿದಾಗ, ನಮ್ಮ ಇವತ್ತಿನ ಸಂವತ್ಸರದ ಲೆಕ್ಕದಲ್ಲಿ ನೋಡಿದಾದರೆ 11,500 ವರ್ಷಗಳ ಕಾಲ ರಾಮ ದೇಶವನ್ನು ಆಳಿದ ಅನ್ನುವ ವಿವರಣೆಯನ್ನು ಮಧ್ವಾಚಾರ್ಯರು ನವಮಸ್ಕಂದದಲ್ಲಿ ಕೊಟ್ಟಿದ್ದಾರೆ.
ಒಟ್ಟಿನಲ್ಲಿ ಈ ಅಂಬರೀಷನ ಒಂದು ಏಕಾದಶಿ ವ್ರತ, ದುರ್ವಾಸರು ಬರುವಂತಹದ್ದು, ಏಕಾದಶಿ ಮಹಿಮೆಯನ್ನು ಅಂಬರೀಷ ತೋರಿಸುವಂತಹದ್ದು, ಭಗೀರಥ ರಾಜನ ಕಥೆ, ಗಂಗೆಯ ಅವತರಣದ ಕಥೆ, ಎಲ್ಲ ಕಥೆಗಳನ್ನು ನವಮಸ್ಕಂದದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಈ ಪುರೂರವನ ಮೂಲಕ ಚಂದ್ರವಂಶ ಬೆಳೆಯುತ್ತೆ. ಪುರೂರವ ಊರ್ವಶಿಯನ್ನು ಸ್ವೀಕಾರ ಮಾಡ್ತಾನೆ. ಆ ಊರ್ವಶಿಯಲ್ಲಿ ಅನೇಕ ಸಂತಾನಗಳಾಗುತ್ತೆ. ಆ ಸಂತಾನದ ಪರಂಪರೆಯಲ್ಲಿ ಚಂದ್ರವಂಶಕ್ಕೆ ಪ್ರಧಾನ ನೇತಾರನಾಗಿ ನಿಲ್ಲುವಂಥವನು ನಹುಷನ ಮಗನಾದ ಯಯಾತಿ. ಆ ಯಯಾತಿ ಇಬ್ಬರನ್ನ ಮದುವೆ ಆಗುವ ಅನಿವಾರ್ಯ ಪ್ರಸಂಗ ಬರುತ್ತೆ. ಎರಡೂ ಅನಿವಾರ್ಯವಾಗಿ ಮದುವೆ ಆಗುವುದು. ನೀರು ಬೇಕು ಅಂತ ಕಾಡಿಗೆ ಹೋಗ್ತಾನೆ, ಅಲ್ಲಿ ದೇವಯಾನಿ ಸಿಗ್ತಾಳೆ. ದೇವಯಾನಿ ಸಿಕ್ಕ ಮೇಲೆ ಅನಿವಾರ್ಯವಾಗಿ ಶರ್ಮಿಷ್ಠೆ ಸಿಗ್ತಾಳೆ. ಇಬ್ಬರನ್ನ ಮದುವೆ ಆಗ್ತಾನೆ. 5 ಜನ ಮಕ್ಕಳಾಗ್ತಾರೆ. ದೇವಯಾನಿಯಲ್ಲಿ ದೃಹ್ಯ ಅನ್ನುವಂಥ 2 ಮಕ್ಕಳಾಗ್ತಾರೆ. ಏನೋ ಯದು ತುರ್ವಸು ಅನ್ನುವ 2 ಮಕ್ಕಳಾಗ್ತಾರೆ ದೇವಯಾನಿಯಲ್ಲಿ. ದೃಹ್ಯ ಅನು ಪುರು ಅನ್ನುವರು 3 ಜನ ಮಕ್ಕಳು ಶರ್ಮಿಷ್ಠೆಯಲ್ಲಿ ಆಗ್ತಾರೆ. ಯಯಾತಿಗೆ ತನ್ನ ಸುಖ ಇನ್ನೂ ಪಡೆಯಬೇಕು ಅನ್ನೋ ಬಯಕೆ ಇರುತ್ತೆ. ಅದರ ನಡುವೆ ದೇವಯಾನಿ ಗೊತ್ತಾಗುತ್ತೆ ಶರ್ಮಿಷ್ಠೆಯಲ್ಲೂ 3 ಜನ ಮಕ್ಕಳನ್ನು ಪಡೆದಿದ್ದಾನೆ ಅಂತ ತನ್ನ ಅಪ್ಪನ ಕೈಲಿ ಶುಕ್ರಾಚಾರ್ಯ ಕೈಲಿ ಶಾಪವನ್ನು ಕೊಡಿಸ್ತಾಳೆ. ಆವಾಗ ವೃದ್ಧಾಪ್ಯ ಬರುತ್ತೆ. ಶುಕ್ರಾಚಾರ್ಯ ಹತ್ರ ಹೋಗಿ ಕೇಳ್ತಾನೆ, ನನ್ನ ಅಪರಾಧ ಏನಿಲ್ಲ, ನಿನ್ನ ಮಗಳೇ ಅಪರಾಧಗಳೇ ಸಾಕಷ್ಟಿದೆ ಅಂತೆಲ್ಲ ಕನ್ವಿನ್ಸ್ ಮಾಡ್ತಾನೆ ಆ ಮಾವನಿಗೆ. ಮಾವ ಹೇಳ್ತಾನೆ, ನಿನ್ನ ಮಕ್ಕಳಲ್ಲಿ ಯಾರಾದರೂ ಆಯುಷ್ಯ ಕೊಟ್ಟರೆ ತಗೋ, ನನ್ನ ವರ ಇದೆ ಅಂತ ಹೇಳ್ತಾರೆ. ಮಕ್ಕಳು ಯಾರೋ ಆಯುಷ್ಯ ಕೊಡಲ್ಲ. ನಮಗೆ ಮದುವೆ ಮಾಡಬೇಕಾದ ವಯಸ್ಸಿನಲ್ಲಿ ನೀನು ಯೌವನ ನಮ್ಮದು ಕಸಿದುಕೊಳ್ತಾ ಇದ್ದೀವಿ, ಸ್ವಾರ್ಥಿ ಅಂತೆಲ್ಲ ನಿಂದನೆ ಮಾಡ್ತಾರೆ. ಆದರೆ ಪುರು ಹೇಳ್ತಾನೆ, ಒಬ್ಬ ತಂದೆಯನ್ನು ಸಂತೋಷಪಡಿಸುವುದು ಜೀವನದ ದೊಡ್ಡ ಒಂದು ಅಂಶ. ಈ ಭಾಗ್ಯ ನನಗೆ ಒದಗಿ ಬಂದಿದೆ. ಇದರಲ್ಲಿ ಜೀವನ ಬರುತ್ತೆ ಹೋಗುತ್ತೆ. ನಮ್ಮ ಪೂಜ್ಯರಾದ ವ್ಯಕ್ತಿಗಳನ್ನು ಸಂತೋಷಪಡಿಸುವ ಯೋಗ ನಮ್ಮ ಜೀವನದಲ್ಲಿ ಯಾವಾಗಲೂ ಬರೋದಿಲ್ಲ. ನೀನು ಕೇಳಿದ್ದನ್ನು ಕೊಡ್ತೇನೆ ಅಂತ ತನ್ನ ಆಯುಷ್ಯವನ್ನು ದಾನ ಮಾಡ್ತಾನೆ. ಬೇಕಾದಷ್ಟು ಭೋಗಗಳನ್ನು ಅನುಭವಿಸಿ ಅದರಲ್ಲಿ ಕೊನೆ ಇಲ್ಲ ಅನ್ನುವುದನ್ನು ಅರ್ಥ ಮಾಡಿಕೊಂಡು ಉಳಿದ ಆಯುಷ್ಯವನ್ನೆಲ್ಲ ಪುರುವಿಗೆ ಕೊಟ್ಟು ಇಷ್ಟು ಸಮರ್ಪಣೆ ಮಾಡಿದ ವ್ಯಕ್ತಿ ಜಗತ್ತಿಗೆ ಹಿತವನ್ನು ಚಿಂತನೆ ಮಾಡ್ತಾನೆ. ಸಮರ್ಪಣೆಯೇ ಇಲ್ಲದೆ ಇರುವಂತಹ ವ್ಯಕ್ತಿಯಿಂದ ಜಗತ್ತಿಗೆ ಒಳ್ಳೆಯದಾಗುವುದಿಲ್ಲ ಅಂತ ಇದೊಂದು ಪರೀಕ್ಷೆ ಅಷ್ಟೇ. ಆದ್ದರಿಂದ ಮೊದಲನೇ ಮಗ ಕೊಟ್ಟುಬಿಡಿ, ಅವನು ಹಾಳಾಗಿದ್ರೂ ಕೊಟ್ಬಿಡಿ, ಅವೆಲ್ಲ ನಿಯಮ ಅಲ್ಲ. ಅವನು ಯೋಗ್ಯನಾಗಿದ್ದಾನೆ, ಅಂಥವರಿಗೆ ರಾಜ್ಯ ಕೊಡಬೇಕು ಅಂತ ಪುರುವಿಗೆ ರಾಜ್ಯ ಕೊಡ್ತಾನೆ. ಪುರು ಎಷ್ಟು ಪ್ರಾಮಾಣಿಕ ಅಂದರೆ ಅವನ ಸಹೋದರರು ಏನು ಕೆಟ್ಟವರಲ್ಲ, ಅವರನ್ನು ಸೇರಿಸಿಕೊಂಡು ಆಡಳಿತವನ್ನು ಮಾಡ್ತಾನೆ. ಆದರೆ ಕೆಲವರಿಗೆ ಯಯಾತಿ ಶಾಪ ಕೊಟ್ಟಿದ್ದಾನೆ, ನೀವೆಲ್ಲ ಮ್ಲೇಂಛರಿಗೆ ರಾಜರಾಗಿ ಅಂತ ಅವನು ಆಗಲೇ ಶಾಪ ಕೊಟ್ಟಾಗಿದೆ. ಆ ಮ್ಲೇಂಛರಿಗೆ ರಾಜರಾಗಿ ಹೋಗ್ತಾರೆ. ಯದು ಮಹಾರಾಜನಿಗೆ ಶಾಪ ಕೊಡ್ತಾನೆ, ತಾಗುವುದಿಲ್ಲ. ಯಾಕೆಂದ್ರೆ ಯದುರಾಜ ಸಕಾರಣದಲ್ಲಿದ್ದಾನೆ. ಅವನು ಹೇಳಿದ್ದಾನೆ, ನಾನೊಬ್ಬ ಬ್ರಾಹ್ಮಣನಿಗೆ ದಾನ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೇನೆ, ನಿನಗೆ ಆಯುರ್ದಾನ ಮಾಡಲಿಕ್ಕೆ ನಾನು ತಯಾರಿದ್ದೇನೆ. ಆದರೆ ನಿನಗೆ ಆಯುಷ್ಯ ಕೊಟ್ಟು ನಾನು ಸತ್ತೋದ್ರೆ ಕುಲಕ್ಕೆ ಕಳಂಕ ಆಗುತ್ತೆ, ಬ್ರಾಹ್ಮಣನಿಗೆ ಕೊಟ್ಟ ಮಾತು ತಪ್ಪಾಗುತ್ತೆ, ಆದ್ರಿಂದ ಕೊಡೋದಿಲ್ಲ ಅಂತ ಹೇಳಿದ. ಆದರೂ ಯಯಾತಿ ಶಾಪ ಕೊಟ್ಟ. ಶಾಪ ತಟ್ಟಲಿಲ್ಲ. ಯೋಗ್ಯವಾದ ಶಾಪಗಳು ಮಾತ್ರ ತಟ್ಟುತ್ತೆ, ಮೂರ್ಖತನದಲ್ಲಿ ಕೊಟ್ಟ ಶಾಪಗಳು ತಟ್ಟೋದಿಲ್ಲ. ಆದ್ರಿಂದ ಯಯಾತಿದ್ದೇ ತಪ್ಪಿದೆ. ಆ ಯದುರಾಜನಿಂದಲೇ ಹುಟ್ಟಿದ್ದು ಯಾದವರು ಅಂತ ಕೃಷ್ಣನ ಅವತಾರ ಆಗಿದ್ದು ದೇವಯಾನಿಯ ಮಗನಾದ ಯದು ಮಹಾರಾಜನ ಮೂಲಕ ಯಾದವರು ಅಂತ ಪ್ರಸಿದ್ಧಿ ಆಗುತ್ತೆ, ಕೃಷ್ಣನ ಅವತಾರ ಆಗುತ್ತೆ ಅಂತ ಕಥೆಯನ್ನು ಹೇಳಿ, ರಂತಿದೇವನ ಕಥೆಯನ್ನು ಹೇಳಿ ನವಮಸ್ಕಂದವನ್ನು ಮುಕ್ತಾಯ ಮಾಡ್ತಾರೆ. ಆ ಪ್ರಸಂಗದಲ್ಲಿ ಪರೀಕ್ಷಿತ ರಾಜರು ಕೇಳ್ತಾರೆ, ಸಾಕಷ್ಟು ಕಥೆಗಳನ್ನು ಹೇಳಿದ್ದೀರಿ, ಇನ್ನು ಕೃಷ್ಣನ ಕಥೆಯನ್ನು ಹೇಳಿ. ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪಕುಕ್ಷಿಂಗತ ಆತ್ತಚಕ್ರ ಮಾತುಶ್ಚ ಮೇಯ ಶರಣಂ ಗತಾಯಾಹ. ನನ್ನಮ್ಮ ಉತ್ತರಾದೇವಿ ಬಂದು ದುಂಬಾಲು ಬಿದ್ದು ದೇವರೇ ನೀನೇ ರಕ್ಷಕ ಅಂತ ಪ್ರಾರ್ಥನೆ ಮಾಡಿದಾಗ ಗದಾಪಾಣಿಯಾಗಿ ಭಗವಂತ ನನ್ನನ್ನು ಗರ್ಭದಿಂದ ಹಿಡಿದು ಇಲ್ಲಿಯ ತನಕ ರಕ್ಷಣೆ ಮಾಡಿದವನು ಪರಮಾತ್ಮ. ಆ ಕೃಷ್ಣನ ಕಥೆಯನ್ನು ವಿಸ್ತಾರವಾಗಿ ಹೇಳಿ ಅಂತ ಹೇಳಿದಾಗ ಪರಮಾತ್ಮ ಲೋಕದ ಹಿತಕ್ಕೋಸ್ಕರ ಅನೇಕ ದೈತ್ಯರು ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ. ಕಂಸ, ದುರ್ಯೋಧನ, ಕೇಶಿ, ಹೇಶಿ, ಹಂಸ, ಡಿಬಿಕಾ, ದುಶ್ಯಾಸನ ಮುಂತಾದ ದುಷ್ಟರನ್ನೆಲ್ಲ ಸಂಹಾರ ಮಾಡುವ ದೃಷ್ಟಿಯಿಂದ ಪರಮಾತ್ಮ ಅದಿತಿ ಕಶ್ಯಪರ ಪ್ರಾರ್ಥನೆ, ನಂದರಾಜ ಯಶೋದೆಯರ ಪ್ರಾರ್ಥನೆ, ವಸುದೇವ ದೇವಿಕೆಯರ ಪ್ರಾರ್ಥನೆ, ಬ್ರಹ್ಮಾದಿಗಳ ಪ್ರಾರ್ಥನೆಯನ್ನೆಲ್ಲ ಮುಂದಿಟ್ಟುಕೊಂಡು ಭೂದೇವಿಯ ಭಾರವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ದೇವಕಿಯ ಗರ್ಭದಲ್ಲಿ ಶಂಖಚಕ್ರ ಗದಾಧಾರಿಯಾಗಿ ಕೃಷ್ಣ ಅವತಾರ ಮಾಡಿದ್ದಾನೆ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುದಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಶ್ವಕ್ತ ಸಹಸ್ರಕುಂತಳಂ ಉದ್ಧಾಮ ಕಾಂಚ್ಯಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಈಕ್ಷತ ಅಂತ ಆ ಪರಮಾತ್ಮನ ಶಂಖಚಕ್ರ ಗದಾಧಾರಿಯಾಗಿಯೇ ಪರಮಾತ್ಮ ದೇವಕಿಯ ಗರ್ಭದಿಂದ ಬಂದ. ಮಧ್ವಾಚಾರ್ಯ ಹೇಳ್ತಾರೆ, ಯಥಾ ನೃಸಿಂಹಾಕೃತಿರಾವಿರಾಸೀತ್
ಕಂಬದಿಂದ ಭಗವಂತ ಹೇಗೆ ಪ್ರಾದುರ್ಭಾವನಾಗಿದ್ದಾನೋ ದೇವಕಿಯ ದೇಹವನ್ನು ನೆಪ ಮಾಡಿಕೊಂಡು ಪರಮಾತ್ಮ ಶಂಖಚಕ್ರ ಗದಾಧಾರಿಯಾಗಿ ಅವತಾರ ಮಾಡಿದ್ದಾನೆ ಅಂತ ಪರಮ ಮಂಗಳವಾದ ಕೃಷ್ಣನ ಅವತಾರದ ಘಟ್ಟದಲ್ಲಿ 4ನೇ ದಿನದ ಕಥೆ ಮುಕ್ತಾಯವಾಗುತ್ತೆ. ಶ್ರೀಹರಿಪ್ರಿಯತ ಮಧ್ವೇಶಾರ್ಪಣಮಸ್ತು.